ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 13ನೇ ತಾರೀಕು ಜೂನ್ 2024 ಗುರುವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ಸಪ್ತಮಿ ತಿಥಿ, ಪೂರ್ವ ಪಾಲ್ಗುಣಿ ನಕ್ಷತ್ರ, ವಜ್ರಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ನಮ್ಮ ಆಲೋಚನೆ, ನಮಗೇ ಗೊತ್ತಿಲ್ಲದೆಯೇ ನಮ್ಮ ಕರ್ಮದ ಗಂಟು. ನಾನು ಹಾಗಾಗಿ ಹೇಳ್ತಿರ್ತೇನೆ, ಅಧರ್ಮ ದೇವತೆ ಎದ್ದು ನಿಂತಾಗ ಧರ್ಮ ದೇವತೆ ಕಣ್ಣು ಮುಚ್ಚಿಕೊಂಡು ಕುಳಿತು ಬಿಡುತ್ತದೆ ಅಂತ. ಯಾವುದೋ ಒಂದು ಕೆಟ್ಟಗಳಿಗೆ ನಮ್ಮನ್ನು ಪ್ರಚೋದನೆ ಮಾಡುತ್ತೆ, ವಿಕಾರ ಮಾಡುತ್ತೆ. ಯಾವುದೋ ಒಂದು ಎಲ್ಲಿಂದಲೂ ಬರುತ್ತೆ ಒಂದು ಸುದ್ದಿ, ನಮ್ಮನ್ನ ಟ್ರಿಗರ್ ಮಾಡುತ್ತೆ, ಇಲ್ಲ ಬೇಸರ ತುಂಬಿಸುತ್ತೆ, ದುಃಖ ತುಂಬಿಸುತ್ತೆ, ತಳಮಳ ತುಂಬಿಸುತ್ತೆ, ಏನೋ ರಭಸ. ಮೊನ್ನೆ ಕೂಡ ಒಂದು ಪುಟ್ಟ ಮಗು ಬಳ್ಳಾರಿಯಿಂದ ಬರ್ತಾನೆ, ಇಲ್ಲಯ್ಯ ನಿನಗೆ ಸಂಸಾರದ ನೋವುಂಟು, ನಿನ್ನ ಹೆಂಡತಿ ನಿನ್ನ ಜೊತೆಲಿ ಇರಲ್ಲಯ್ಯ, ಅಯ್ಯ ಆಗ್ಬಿಟ್ಟಿದೆ ಅಂತಾನೆ. ಬಿಕ್ಕಿ ಬಿಕ್ಕಿ ಅಳ್ತಾನೆ. ಕೇಳ್ತಿಲ್ಲ. ಅಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬರ ಕೇಳಿ ಅಂತಾರೆ. ಬೆಂಗಳೂರಲ್ಲಿ ಕೆಲಸ, 2 ವರ್ಷದಿಂದ ನರಕ ಅನುಭವಿಸ್ಬಿಟ್ಟಿದ್ದಾನೆ. ಮದುವೆ ಮಾಡೋಕ್ ಮೊದಲು ಕೇಳಿದ್ನಾ? ಇಲ್ಲ. ತುಂಬಾ ಜನಕ್ಕೆ ಸತ್ಯ ಕಹಿಯಾಗಿರುತ್ತೆ ಮಕ್ಕಳೇ. ಇದರಲ್ಲಿ ಸುಖವಿಲ್ಲ, ಇದರಲ್ಲಿ ಬಲವಿದೆ, ಇದರಲ್ಲಿ ಗೆಲುವಿದೆ. ಇಲ್ಲ, ಒಪ್ಕೊಳ್ಳಲ್ಲ, ನನಗೆ ಅದೇ ಬೇಕು. ಇನ್ನು ಒಂದು ಪುಟ್ಟ ಮಗು 6 ತಿಂಗಳು ಮೊದಲೇ ಬಂದಿದ್ದಾರೆ. ಹೇಳಿದ್ದೇನೆ ಮಗಳಿಗೆ ಹೇಳ್ಬೇಡಿ, ಆ ಮೆಡಿಕಲ್ ನೀಟ್ ಬರೋಲ್ಲ. ಈಗಲೇ ಹೇಳಿದ್ರೆ ಮೊದಲೇ ತಳಮಳ, ಕೋಪಿಷ್ಟೆ, ಉನ್ಮಾದ, ತಟ್ಕೊಳ್ಳಲ್ಲ. ಸುಮ್ಮನಿದ್ದು ಬಿಡಿ, ಓದ್ಲಿ, ಆ ಪ್ರಯತ್ನ ಮಾಡಿಸಿ ಅಂತ ಹೇಳಿದ್ದೆ. ದೈವ ಪ್ರಯತ್ನಕ್ಕಿಂತ ಮಾನವ ಪ್ರಯತ್ನ ಅತಿ ದೊಡ್ಡದು. ಆ ಸಂಕಲ್ಪ ನೋಡೋಣ, ದೈವಿಚ್ಛೆ. ಯಾಕಂದರೆ ಆ ಮಗುವಿನ ಜಾತಕದಲ್ಲಿ ಕರ್ಮಶಾಪ ಉಂಟು, ಕಾವೇರಿ ಪುಷ್ಕರ ಶಾಪ ಉಂಟು. ನೋಡೋಣ ಅಂತ. 116ನೇ ನಂಬರ್ ಏನೋ ಬಂದಿದೆ. 600ಕ್ಕೆ ಮೇಲೆ ಇದ್ರೆ ಮಾತ್ರ ಗೌರ್ಮೆಂಟ್ ಸೀಟ್ಸು, 650ಕ್ಕೆ ಮೇಲೆ ಇದ್ರೆ ಟಾಪ್ ಮೆಡಿಕಲ್ ಕಾಲೇಜಸ್. ಎಲ್ಲಿ ಒಪ್ತಿಲ್ಲ. ಅದೇ ಮೆಡಿಕಲಲ್ಲಿ ನಾನಾ ಬೇರೆ ಪ್ಯಾರಾಮೆಡಿಕಲ್ ಎಲ್ಲ ಇದೆ. ತಂದೆ ಒಂದು ಆಟೋ ಡ್ರೈವರು. ಒಪ್ತಿಲ್ಲ ಆ ಮಗು. ನಾವು ಒಪ್ಪಿಕೊಳ್ಳುವುದಿಲ್ಲ. ಯಾವುದೋ ಪ್ರಭಾವ ಹಾಕೊಂಡು ಕುತ್ಕೋಬಿಟ್ಟಿದವ. ನನಗಿದೆ. ಅದಕ್ಕೆ ಹೇಳುದು, ಉತ್ತಮನ ಬೇಸರ ಉದಯ ಕಾಲದವರೆಗೆ, ಅಷ್ಟೊತ್ತರಿಗೆ ಇಟ್ಕೋಬೇಕು. ಉತ್ತಮನ ದ್ವೇಷ ಕೂಡ ಅಲ್ಲೇ ಇಟ್ಕೊಂಡು ರಗಡ 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 ಅಷ್ಟೇ. ಕ್ರೋಧಂ ಸರ್ವಂ ನಾಸ್ತಿ ಅಂತ ಹೇಳ್ತಾರೆ. ನೋಡಿ, ಕೇಳ್ತಿರೋ ವಿಚಾರಗಳು ಇನ್ನೊಂದು. ಈ ಗುರು ಗೋಚಾರ ಫಲದಲ್ಲಿ ಹೇಳಿದ್ದೆ, ಗುರು ವೃಷಭಕ್ಕೆ ಬಂದಾಗ 1977, 1989, 2001 ಗುರು ವೃಷಭಕ್ಕೆ ಬರ್ತಾನೆ. ಹುಷಾರಾಗಿರಿ. ಅಲ್ಲಿ ಏನೋ ಒಂದು, ಅದರಲ್ಲೂ 1977 ಹುಟ್ಟಿದವರಿಗೆ ಕರ್ಕೊಂಡು ಬಂದು ಸ್ತಂಭನವೇ ಕರ್ಕೊಂಡು ಬಂದು ನಿಲ್ಲಿಸ್ಬಿಡ್ತಾನೆ. ಆಗೋಲ್ಲ. ಅವಮಾನ, ನಾನಾ ರೀತಿ. ಗುರು ಕೊಡೋಷ್ಟು ಕೊಡ್ತಾನೆ. ಅವನು ಕೊಡೋಷ್ಟು ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಯಾರು ಕೊಡಲ್ಲ. ಅವನು ತಗೊಬಂದು ಗುರುಲೆತ್ತ ಅನ್ನೋದು ಕೊಡೋಷ್ಟು ಅವಮಾನ, ದೇಶಾಂತರ, ಆತ್ಮಹತ್ಯೆಗೂ ಮೀರಿದಂಥ ಮಾನಹಾನಿಗಳು. ನಮಗೆ ಬೇಕಿತ್ತ ಇದು? ಈ ವ್ಯಕ್ತಿನ, ಇವರಾ ಇದಾ ಅನ್ನತಕ್ಕಂಥದ್ದು ನಾವು ನೋಡ್ತಿದ್ದೇವೆ. ಈ ಒಂದು ವಾರದಿಂದ ಬರ್ತಿರೋ ಈ ಒಂದು ಗುರು ಅಂದ್ರೆ ಏನ್ ಗೊತ್ತಾ? ಕುಟುಂಬ. ಗುರು ಅಂದ್ರೆ ಏನ್ ಗೊತ್ತಾ? ಹೆಸರು. ಗುರು ಅಂದ್ರೆ ಏನ್ ಗೊತ್ತಾ? ಕೀರ್ತಿ. ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಗು, ನನ್ನ ಕುಟುಂಬ, ನನ್ನ ಪ್ರೀತಿ, ಅಲ್ಲಿ ನಾಸ್ತಿ.
ಕುಟುಂಬಗಳು ಒಡೆದು ಹೋಗ್ತಿದ್ದಾವೆ. ಅಲ್ಲಿ ನೋಡಿ, ಅಲ್ಲಿ ಬರ್ತಿರೋ ಮಾತುಗಳು ಕೇಳ್ತಿದ್ರೆ ನಮಗಿರೋ ಒಂದೇ ವೇದನೆ ಮಕ್ಕಳೇ. ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ, ನಮಗೆ ಓದುವುದಷ್ಟೇ ಗೊತ್ತಿದೆ. ತುಂಬಾ ಜನ ಹೇಳ್ತಾರೆ ಬದಲಾಯಿಸ್ಬಿಡ್ತಾರೆ ಅಂತ. ಇಲ್ಲ, ಇವತ್ತು ಆ ಮಗುಗೆ ಆಗೋಲ್ಲ ಅಂತ ಹೇಳಿದ್ದೆ. ಇನ್ನೊಂದು ಮಗು ಮದುವೆ ಮಾಡಬೇಡಿ, ಹುಷಾರ್ ನಿಧಾನ ಮಾಡಿ ಅಂದ್ರು 2001 ಮದುವೆ ಆಗಿ 3 ತಿಂಗಳಿಗೆ 3 ದಾರಿ. ವೃಷಭಸ್ಥ ಗುರು ಏನ್ ಗೊತ್ತರ, ಅಷ್ಟಮಾಧಿಪತಿಯೂ ಅವನೇ, ಲಾಭಾಧಿಪತಿಯೂ ಅವನೇ. ತುಂಬಾ ಒಳ್ಳೆ ಹೆಸರು ಪಡೆದಿರೋರಿಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ತುಂಬಾ ಸಮಾಜದಲ್ಲಿ, ಕುಟುಂಬದಲ್ಲಿ, ಸಮಾಜ ಅಂತಾನೆ ಸಮಾಜ ಬಿಡಿ, ಅವ್ರು ದೊಡ್ಡವ್ರು ಕೆಲವ್ರು ಇರ್ತಾರೆ. ಕುಟುಂಬದಲ್ಲಿ ಅಷ್ಟೊಳ್ಳೆ ಹೆಸರಿದ್ದು ನಮ್ಮ ಮಗುನ, ನನ್ನ ಹೆಂಡ್ತಿನ, ನನ್ನ ಗಂಡನ, ಇದೇನಿದು ಅಂತ 300 ಕೋಟಿ ಆಸ್ತಿಗೆ 1 ಕೋಟಿ ಕೊಟ್ಟು ಸ್ವಂತ ಮಾವಯ್ಯನನ್ನೇ, ಕುಟುಂಬವನ್ನೇ ಕಾರತ್ಸಿ, ರಾಮಚಂದ್ರ ಕ್ರೋಧಂ ಸರ್ವಂ ನಾಸ್ತಿ, ಈ ಪ್ರಭಾವಗಳು ಬರ್ತವೆ. ವಿಚಿತ್ರವಾದಂಥ ಉನ್ಮನ್ನ ಹೇಳ್ತಲ್ಲದೆ, ಕ್ರೋಧಿರ್ನಾಮ ಸಂವತ್ಸರ. ಮನುಷ್ಯನ ಕ್ರೋಧ ವಿಪರೀತ ಮಟ್ಟಕ್ಕೆ ಹೋಗುತ್ತೆ. ಏನು ಮಾಡುತ್ತಾನೆ ಅನ್ನೋದು ಗೊತ್ತಾಗಲ್ಲ, ಉನ್ಮಾದದ ಸ್ಥಿತಿಗೆ ದಾಟಿ ಬಿಡ್ತಾನೆ. ಆ ಒಂದು ಪರಿವೇಶನ, ನಾನೇನು, ನಾನು ಯಾಕೆ, ಇದು ಸರಿಯಾ ತಪ್ಪ, ಯಾಕೆ ಗೊತ್ತರ? ಇವತ್ತು ಆಗ್ತಿರೋ ಒಂದಿದು ಆ ಕಾಲಕ್ಕೆ ಒಂದು 30 ವರ್ಷದ ಹಿಂದ್ಗಡೆ, 40 ವರ್ಷದ ಹಿಂದ್ಗಡೆ ಬದುಕು ಕಟ್ಟೋದು ತುಂಬಾ ಕಷ್ಟವಾಗಿತ್ತು. ಅಲ್ಲೊಂದು ಒಗ್ಗಟ್ಟಿತ್ತು, ಹೇಳೋಕೆ ಕೇಳೋಕೆ ಸಮಾಧಾನ ಮಾಡೋಕೆ ಒಟ್ಟು ಕುಟುಂಬಗಳಿದ್ವು. ಇದ್ದುದ್ರಲ್ಲಿ ಈಜೋಣ, ಬಂದಾಗ ನೋಡೋಣ ಅಂತಿದ್ರು. ಇದ್ದುದ್ರಲ್ಲಿ ಈಜೋಣ, ಸಿಕ್ಕಾಗ ನೋಡೋಣ ಅಂತಿದ್ರು. ಈಗ ಆಗಲ್ಲ, ಈಜಿದ್ದೆಲ್ಲ ಸಿಗ್ತಾ ಇರಬೇಕು ಅನ್ನೋ ಒಂದು ಭಾವ, ಕೊಳ್ಳುಬಾಕುತನ, ತೋರಿಸಿಕೊಳ್ಳುವಿಕೆ. ನನ್ನ ಹತ್ರ ಕಾರ್ ಎಷ್ಟಿದೆ, ನನ್ನ ಹತ್ರ ಮನೆ ಎಷ್ಟಿದೆ, ನನ್ನ ಹೆಸರು ಎಷ್ಟಿದೆ, ಇವುಗಳ ಭಾವಕ್ಕೆ ನನ್ನ ಹತ್ರ ಎಷ್ಟು ಡಿಗ್ರಿಗಳಿದೆ, ಕಂಪೇರ್. ಇನ್ನೂ ಒಂದು ಜಾತಕ, ತಂದೆ ತಾಯಿ ಬರ್ತಾರೆ, 4 ಸ್ಕಾಲರ್ಶಿಪ್ಗಳನ್ನು ತಗೊಂಡಿರೋ ಮಗು ತಟಸ್ಥ ಆಗ್ಬಿಟ್ಟಿದೆ. ನಾನು ಹೇಳಿದೆ, ಸೆಕೆಂಡ್ ಸ್ಟೇಜ್ ದಾಟ್ಬಿಡ್ತಾನೆ ಹುಷಾರ್ ಮಾನಸಿಕವಾಗಿ. ಅಂದ್ರೆ ಆಲ್ರೆಡಿ ಆಗ್ಬಿಟ್ಟಿದೆ. ಮಿಂಗಲ್ ಆಗ್ತಿಲ್ಲ, ಬೆರಿತಿಲ್ಲ, ನನಗಾಗ್ತಿಲ್ಲ. ಆ ತಾಯಿ ಬಸವಳೆದು ಬಿಟ್ಟಿದ್ದಾಳೆ. ನನ್ನ ಮಗ ಇಷ್ಟು ಫಾರಿನ್, ಒಂದು 16 ದೇಶ ಸುತ್ತಿರುವಂತ ಮಗು. ಕಾರಣ ಏನು ಗೊತ್ತಾ? ಐ ಆಮ್ ನಂಬರ್ ಒನ್. ನಾವು ತುಂಬಿಸ್ಬಿಟ್ಟಿದ್ದೇವೆ. ನೀನ್ ನಂಬರ್ 1 ಆಗ್ಬೇಕು. ದುಡ್ಡಿದೆಯಾ, ಕಾರ್ ಇದೆಯಾ, ಬೆಂಜ್ ಇದೆಯಾ, ಎಷ್ಟು ದೊಡ್ಡ ಬಂಗ್ಲೆ ಇದೆ, ಯಾರನ್ನಾದ್ರೂ ಕೇಳಿ. ಇವತ್ತು ದೇವಸ್ಥಾನಗಳು ತುಂಬಿ ಹೋಗಿರೋದಕ್ಕೆ ಕಾರಣ ಏನು ಗೊತ್ತಾ? ನಮ್ಮಲ್ಲೊಂದು ತಪ್ಪಾದ ಪರಿಕಲ್ಪನೆ ಬಂದ್ಬಿಟ್ಟಿದೆ. ಮಾಡೋದು ದೇವ್ರ ಹತ್ರ ಹೋಗಿ ಉಂಡಿಗೆ ಒಂದಷ್ಟು ದುಡ್ಡು ಹಾಕು, ಮಾಡೋ ಒಂದು ಪೂಜೆ ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೆ, ಒಂದು ಪರಿಹಾರ ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೆ, ದೇವ್ರು ಕೊಟ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ನೀವು ಏನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ತಪ್ಪೇ ಮಾಡಬಾರ್ದು. ಕೆಲವೊಂದಕ್ಕೆ ತಪ್ಪುಗಳಾಗ್ತವೆ, ಬಟ್ ಕೆಲವು ತಪ್ಪುಗಳಿಗೆ ಕ್ಷಮೆ ಇಲ್ಲ. ಮನೆ ಹೊಡ್ಕೊಳ್ಳೋದು, ಕುಟುಂಬಗಳು ಹೊಡೆದಾಕೊಳ್ಳೋದು, ಸಾಯಿಸುವಷ್ಟರ ಮಟ್ಟಕ್ಕೆ 300 ಕೋಟಿಗೆ 1 ಕೋಟಿ ಕೊಟ್ಟು ಸೊಸೆಯೇ ರಾಮ ಕ್ರೋಧಿನಾಮ ಸಂವತ್ಸರೆ. ನೆನ್ನೆ ನೋಡಿ, ದುಬೈಯಲ್ಲಿ ಎಲ್ಲೋ ಮಿಡ್ಲ್ ಈಸ್ಟಲ್ಲಿ ಬೆಂಕಿ ಬಿದ್ದಿದೆ. ನಾ ಹೇಳ್ತಲೇ ಇದ್ದೆ, ಎತ್ತರದು ಬೆಂಕಿ ಹತ್ರ, ಇದ್ರ ಹತ್ರ ಜಾಗ್ರತೆ. ಕೆಟ್ಟ ವ್ಯಕ್ತಿಗಳ ಜೊತೆಲಿ ಇರಬೇಡಿ, ಪ್ರಚೋದನೆ ಮಾಡೋ ವ್ಯಕ್ತಿಗಳ ಜೊತೆಲಿ ಇರಬೇಡಿ, ವಿಕೃತಿ ಮಾಡತಕ್ಕಂಥ ವ್ಯಕ್ತಿಗಳ ಫೋಟೋಸು ಏನು ನೋಡ್ಲಿಕ್ಕೆ ಹೋಗ್ಬೇಡಿ. ಇವತ್ತು ನಿಮಗೆ ಗೊತ್ತಿದೆಯಾ, 99% ನೀವೇನು ಆನ್ಲೈನ್, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಟ್ವಿಟ್ಟರ್ ಇರ್ಬೋದು, ದ್ವೇಷವನ್ನೇ ಹೆಚ್ಚಾಗಿ ಪ್ರಚೋದನೆ ಮಾಡತಕ್ಕಂಥದ್ದು ಹೆಚ್ಚಾಗಿ. ಅವ್ರು ಆ ಥರ ಟೂಲ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ, ನಮ್ಮನ್ನ ಅಡಿಕ್ಟ್ ಮಾಡಿಟ್ಬಿಟ್ಟಿದ್ದಾರೆ. ಯಾರನ್ನೋ ಬೈಯೋದು, ಒಂದು ಕ್ಲಿಕ್ ಮಾಡಿ ಅದೇ ಬರ್ತಿರುತ್ತೆ, ಅದೇ ಆ ಕಮೆಂಟ್ಸ್ಗಳು, ಇನ್ನೊಂದು ಜಾತಿ ಉನ್ಮಾದ, ಧರ್ಮದ ಉನ್ಮಾದ, ಬೇರೆ ಬೇರೆ ರೀತಿ. ನೀವು ಅಲ್ಲೆಲ್ಲಿ ಏನಾದರೂ ಗಮನಿಸಿ ನೋಡಿ, ಒಬ್ಬರದೊಂದು ತಪ್ಪು ತಗೋ ಹಾಕಿ ಇನ್ನೊಂದಷ್ಟು ಕಾವಲಿಯಾಗಿ ಕೂತಿದ್ದೇವೆ. ತಗೊಳ್ಳಿ, ಕ್ರೋಧಿನಾಮ ಸಂವತ್ಸರ, ಶನಿ, ರಾಹು, ಕುಜ ಪಕ್ಕದಲ್ಲೇ, ಬೆಂಕಿಯ ಕೆನ್ನಾಲೆಗೆ. ದೊಡ್ಡ ದೊಡ್ಡ ದೇಶಗಳು ದೊರೆಗಳೇ ತಟ್ಕೋತಿಲ್ಲ. ಸಾಮಾನ್ಯರಲ್ಲಿ
ಉನ್ಮಾದಕ್ಕೊಳಗಾಗ್ಬಿಡ್ತಾನೆ. ಕ್ರೋಧಂ ಸರ್ವಂ ನಾಸ್ತಿ. ಎಲ್ಲ ಕ್ರೋಧದಿಂದ ನಾನು ಯಾರು ಗೊತ್ತೇನು, ಕಶ್ಯಪ ಬ್ರಹ್ಮನ ಮಗ, ಇದು ಗರ್ಭ ಸಂಜಾತೆ, ಅವೆಲ್ಲ ಇಲ್ಲ. ಹಿರಣ್ಯಕಶಿಪುನೂ ಇಲ್ಲ, ಹಿರಣ್ಯಾಕ್ಷನೂ ಇಲ್ಲ. ಆ ಹಿರಣ್ಯದ ಮೇಲೆ, ಬಂಗಾರದ ಮೇಲೆ ಆಸೆ ಪಟ್ಟು ತಗೊಬಂದ್ ಜೋಡಿಸಿಟ್ಕೋತಿದ್ದ ಹಿರಣ್ಯಾಕ್ಷ. ಇಲ್ಲ, ಯಾರು ನೆನೆಸ್ಕೋತಾರೆ? ಆ ಪಾತ್ರ ಮಾಡಿದಂತ ರಾಜ್ಕುಮಾರ್ ಅವ್ರನ್ನು ನೆನೆಸ್ಕೊಳಲ್ಲ. ಪ್ರಹ್ಲಾದನ ಪಾತ್ರ ಮಾಡಿದಂತ ಪುನೀತವ್ರನ್ನು ಯಾರು ನೆನೆಸ್ಕೊಳ್ಳಲ್ಲ ಆ ವಯಸ್ಸಿಗೆ. ನಮ್ಮ ಈ ಪ್ರಭಾವ ದಯಮಾಡಿ ಹೇಳ್ತಾನೆ, ಮಕ್ಕಳು ಬೇಜಾರು ಮಾಡ್ಕೋಬೇಡಿ. ಕೆಲವು ಕೆಟ್ಟ ಮಾತು, ಕೆಟ್ಟವರು, ನಮಗದು ಕೆಟ್ಟದ್ದು. ಅಲ್ಲಿ ಹೋಗ್ಬೇಡಿ, ಆ ಮಾತು ಕೇಳಬೇಡಿ. ಯಾರೋ ಫೋನ್ ಮಾಡ್ತಾನೆ ಬೆಳಗ್ಗೆ, ನಿಮಗೆ ಗೊತ್ತಾಯ್ತೇನೋ ಈ ಬ್ರೇಕಿಂಗ್ ನ್ಯೂಸು, ಈ ಪುಣ್ಯಾತ್ಮ ನಮ್ಗೆ ಯಾಕೆ ಬೇಕು? ಕೇಳಲೂಬೇಡಿ, ನೋಡ್ಲೂಬೇಡಿ, ಹೋಗ್ಲೂಬೇಡಿ. ಇನ್ನಷ್ಟು ಮನಸ್ಸು ನಮಗೆ ವಿಕಾರಗಳಾಗ್ತವೆ. ವಿಕಾರಗಳು ನೋಡ್ತಾ 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 ನೀವು ನಂಬುವುದಿಲ್ಲ, ಫಾರಿನ್ ನ್ಯಾಷನಲ್ ಸೈಂಟಿಫಿಕ್ ಮ್ಯಾಗಝೀನ್ ಅಲ್ಲಿ ಪಬ್ಲಿಷ್ ಆಗಿದೆ. ತುಂಬಾ ದೊಡ್ಡ ದೊಡ್ಡ ಮನಃಶಾಸ್ತ್ರಜ್ಞರು ಏನಂತ ಹಾಕಿದ್ದಾರೆ ಗೊತ್ತಾ? ಇಟ್ಸ್ ಆಲ್ರೆಡಿ ಪ್ರೂವ್ಡ್. ಮನುಷ್ಯನ ವಿಕೃತಿಗೆ, ಎಲ್ಲದಕ್ಕೂ, ನಮ್ಮ ಆಸೆಗೆ ಒಂದು ಆಸೆ, ಆಕಾಂಕ್ಷೆ, ದುಡುಕು, ಎಲ್ಲದಕ್ಕೂ ಒಂದು ಮೀಟರ್ ಇಟ್ಟಿದ್ದಾರೆ. ಇಷ್ಟಿರುತ್ತೆ ಒಬ್ಬ ಮನುಷ್ಯನಿಗೆ. ಈಗಿರುವ ಮನುಷ್ಯನ ವಿಕೃತಿ ಎಷ್ಟು ಅಂತ ತಗೊಂಡ್ರೆ, ಇಟ್ ಹ್ಯಾಸ್ 2 ಪಾಯಿಂಟ್ಸ್ ಅಲ್ಲ 3 ಪಾಯಿಂಟ್ಸ್ ಜಂಪ್ ಆಗಿದೆ. ಜಂಪ್ ಆಗಿಬಿಟ್ಟಿದೆ. ಅವನಿಗೆ ಈ ಬೀಭತ್ಸಗಳು ಇಷ್ಟ. ನೀವು ನೋಡಿ, ಯಾವುದೇ ಪಿಕ್ಚರ್ ನೋಡಿ, ಬಾಟ್ಲ್ ಇರುತ್ತೆ, ಇಲ್ಲ ಸಿಗಾರ್ ಇರುತ್ತೆ, ಒಬ್ಬ ಯಾವುದೋ ಒಂದು ಟ್ರೈಲರ್ಗಳನ್ನ ನೋಡಿ, ಎಳಿತಾನೆ ಪ್ಲೇನಿಂದ, ಜೆಟ್ಟಿಂದ, ಹೆಲಿಕಾಪ್ಟರ್, ಸ್ಯಾಕ್ ಅಂತ ಒಂದು ಸಿಗಾರ್, ಕೈಯಲ್ಲಿ ಒಂದು ಬಾಟ್ಲು, ಆ ಪಂಚ, ಕದರು, ಒಂದು ಕತ್ತಿಲ ಮೆಷಿನ್ ಗನ್, ಇವುಗಳೇ ನಮಗೆ ವಿ ಆರ್ ಎಂಜಾಯಿಂಗ್. ನಮಗೇ ಗೊತ್ತಿಲ್ಲದೆ, ನೆನಪಿಟ್ಕೊಳ್ಳಿ. ಇವತ್ತು ಯಾವುದೇ ಸೀರಿಯಲ್ಗಳನ್ನ ತಗೊಳ್ಳಿ, ನೈತಿಕತೆ ಅನ್ನೋದೇ ಇಲ್ಲ. ಮೊದಲೆಲ್ಲ ದೂರದರ್ಶನ ತುಂಬಾ ಅದ್ಭುತವಾಗಿ ಬರ್ತಿದ್ವು. ಅಯ್ಯೋ, ಅದೊಂದು ನಾವು ಕುಳ್ಳರಿಸ್ತಿತ್ತು ಕೆಲವೊಂದು. ಇವತ್ತು ನೀವು ಯಾವುದೇ ತಗೊಳ್ಳಿ, ಎಲ್ಲಿ ಕುಂದಿಸೋದು, ಯಾವ ಹಾಡು ನೆನಪಿರೋಲ್ಲ. ನಮ್ಮ ಮನೆಯಲ್ಲಿ ಟಿವಿ ಆನ್ ಮಾಡಿದ್ರೆ ಒಂದು ಯೂಟ್ಯೂಬ್ ಆನ್ ಮಾಡ್ತೇವೆ, 80ರ ದಶಕದ ಹಾಡುಗಳು, ಬಾನಲ್ಲು ನೀನೆ ಬರ್ತಾ ಇರುತ್ತೆ. ಕಾಮನ ಬಿಲ್ಲು ಹಾಡು, ಯಾವುದೋ ಒಂದು ಕೇಳ್ತಲೇ ಇರ್ಬೇಕು ಅನ್ಸುತ್ತೆ. ಮಧುರಾತಿ ಮಧುರ ಗಾನ. ಇವತ್ತಿನ ಹಾಡುಗಳು ಕೇಳಕ್ಕಿದೆಯಾ? ಇವತ್ತಿನ ಯಾವ ವ್ಯಕ್ತಿಯನ್ನ ನಾವು ಫಾಲೋ ಮಾಡಿದ್ರೆ ನಮಗೆ ಒಂದು ಒಳ್ಳೇದಿದೆ? ಅಬ್ದುಲ್ ಕಲಾಂ ಫಾಲೋವರ್ಸ್ ಅಂತ ಕೇಳಿ, ರಾಮಕೃಷ್ಣ ಪರಮಹಂಸ ಅಂತ ಕೇಳಿ, ರಮಣ ಮಹರ್ಷಿಗಳು ಅಂತ ಕೇಳಿ, ವಿವೇಕಾನಂದರ್ ಅಂತ ಕೇಳಿ, ವಲ್ಲಭಾಭಾಯಿ ಪಟೇಲ್ ಅಂತ ಕೇಳಿ, ಛತ್ರಪತಿ ಶಿವಾಜಿ ಅಂತ ಕೇಳಿ, ಸಂಗೊಳ್ಳಿ ರಾಯಣ್ಣ ಅಂತ ಕೇಳಿ. ಇಲ್ಲ ಮಕ್ಕಳೇ, ಈಗಿನ ಮಕ್ಕಳಿಗೆ ಅದು ಗೊತ್ತೇ ಇಲ್ಲ. ಅವ್ರಿಗೆ ಈ ಥರದ್ದು, ಅದು ಮನುಷ್ಯನ ವಿಕೃತಿ. ಆ ಒಂದು 4 ಇದ್ದಿದ್ದು 7 ದಾಟಿಬಿಟ್ಟಿದೆ. ಅಮೆರಿಕದ ಅಧ್ಯಕ್ಷನ ಮಗ, 25 ವರ್ಷ ಜೈಲು ಶಿಕ್ಷೆ. ಎಲ್ಲಾದ್ರೂ ಕೇಳಿದ್ದೀರಾ? ಅಧ್ಯಕ್ಷನ ಮಗ, ಜೋ ಬೈಡನ್ ಮಗ, 25 ವರ್ಷ 3 ಕೋಟಿ ಹಾಕಿದಾನೆ. ಅವನು ಒಪ್ಕೊಬಿಟ್ಟಿದ್ದಾನೆ. ಆಯ್ತು, ಕ್ಷಮಿಸಿ ಅಪ್ಪಾಜಿ, ಕ್ಷಮಿಸಿ ಅಮ್ಮಾಜಿ, ಕ್ಷಮಿಸಿ ಪ್ರಜೆಗಳೇ ಅಂತಾನೆ. ನಾವು ಎಂಥವ್ರನ್ನ ಆಯ್ಕೆ ಮಾಡ್ತಿದ್ದೀವಿ ನೋಡಿ, ಎಂಥವ್ರು ನಮ್ಮ ಜೊತೆಲಿದ್ದಾರೆ ನೋಡಿ, ಯಾವ್ದು ಇನ್ಸ್ಪೈರ್ ಆಗ್ತಿದೆ ನೋಡಿ. ನೀವು ಕುಳಿತುಕೊಂಡು ಪಟ್ಟಿ ಮಾಡಿ ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ, ನೋವಾಗುತ್ತೆ. ಅದಕ್ಕೆ ನಮ್ಮ ಹಿರಿಯರಿಗೆ ಗೊತ್ತಿತ್ತು, ಕಲಿಯುಗದ ಈ ಪಾಪಿ ಯುಗದಲ್ಲಿ ನಾವು ಪಾಪದ ಬಗ್ಗೆ ಹೆಚ್ಚು ಬಾಚ್ಕೋ, ತಗೋ, ನಮ್ಮ ಹೀರೋ ಈ ಕಾರ್ ತಗೊಂಡ ನಾನು ತಗೋಬೇಕು, ಆ ಹೀರೋ ಹತ್ರ ಈ ಕಾರ್ ಇದೆ, ಈ ಹೀರೋ ಹತ್ರ ಈ ಕುದುರೆ ಇದೆ, ಆ ತರ ಹೇರ್ ಸ್ಟೈಲು, ಆ ತರ ಇದ್ದು. ಆ ಹೀರೋಗಳು ದೊಡ್ಡವರಾಗಿದ್ದಾರೆ ಅಷ್ಟೇ. ನಿರ್ಮಾಪಕರುಗಳು ಉಳಿದಿದಾರ ಇಲ್ವಾ ಅದು ಬೇರೆ ಮಾತು. ಡಿಸ್ಟ್ರಿಬ್ಯೂಟರ್ಗಳ ಕತೆ ಬೇರೆ, ಥಿಯೇಟರ್ಗಳ ಕಥೆಗಳು ಬೇರೆ. ಇದು ಎಷ್ಟು ಸಿಂಗಲ್ ಸ್ಕ್ರೀನ್ಗಳು ಮುಚ್ಚಿದೆ ನೋಡಿ. ಯಾರು ಉದ್ಧಾರಕ್ಕಾಗಿದ್ದಾರೆ, ಯಾರು ಕೆಟ್ಟಿದ್ದಾರೆ ನೋಡಿ. ಎಲ್ಲಿಗೆ ತಲುಪುತ್ತಿದ್ದೇವೆ, ಯಾರನ್ನು ಇನ್ಸ್ಪೈರ್ ತಗೊಂಡು ನಾವು ಬದುಕ್ತಿದ್ದೇವೆ, ಏನಾಗ್ತಿದೆ. ಈ ಸುಳ್ಳಿನ ಕಂತಗಳನ್ನ ತುಂಬಿಸ್ತಾರೆ. ಲಿಸ್ಟ್ ಹಾಕೊಳ್ಳಿ ನೀವು ದಯಮಾಡಿ.
ಅದಕ್ಕೆ ನಮ್ಮ ಹಿರಿಯರು ಏನ್ ಮಾಡಿದ್ರು, ಪ್ರತಿ ಗಲ್ಲಿ ಗಲ್ಲಿ ದೇವಸ್ಥಾನಗಳನ್ನ ಮಾಡಿದ್ರು. ಯಾಕಂದ್ರೆ ನಮ್ಮ ಮನಸ್ಸು ವಾಲೋದೆ, ಕ್ಷಣ ಕ್ಷಣವೂ ವಾಲೋದೆ. ಏನಕ್ಕಿಷ್ಟು ದೇವಸ್ಥಾನಗಳು ಕಟ್ಟಿಸಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕೆ ಅಷ್ಟು ಗೋಪುರಗಳನ್ನ ದೊಡ್ಡದಾಗಿ ಕಟ್ಟಿಸಿದ್ದಾರೆ ಗೊತ್ತಿಲ್ಲ. ಯಾಕೆ ಅಲ್ಲೊಂದು ಘಂಟಾನಾದ, ಮಂತ್ರಾನಾದ, ಶಂಖಾನಾದ, ಮಂಗಳಾರತಿ, ಅಲ್ಲೊಂದು ನಿತ್ಯೋತ್ಸವ, ವಸಂತೋತ್ಸವ, ವಸ್ತ್ರ ಸೇವೆ, ಏನೇನೋ ಹೇಳ್ತೀರ. ಅಲ್ಲ, ಅದು ಮಸೀದಿ ಇರ್ಬೋದು, ಅಲ್ಲೊಂದು ನಮಾಜ್ ಕೇಳಿಸುತ್ತೆ. ಅಲ್ಲೊಂದು ಚರ್ಚ್ ಇರ್ಬೋದು, ಅಲ್ಲೊಂದು ಪ್ರಾರ್ಥನೆಯ ಗಂಟೆ ಕೇಳಿಸುತ್ತೆ, ಅಲ್ಲೊಂದು ಆಮೇಲೆ ಕೇಳಿಸುತ್ತೆ. ಏನಕ್ಕೆ ಮಾಡಿದ್ರು? ಎಲ್ಲ ಧರ್ಮೀಯರಲ್ಲೂ ಗೊತ್ತಿತ್ತು, ಧರ್ಮದ ಸಂಕೋಲೆಯಲ್ಲಿದ್ರೆ ನಾವು ಸ್ವಲ್ಪ ಪಾಪ ಭೀತಿಯಿಂದ ಬದುಕ್ತೇವೆ. ತಪ್ಪು ಕಣೋ ಇದು. ನೀನು ನರಕಕ್ಕೆ ಹೋಗ್ತಿ. ಇವತ್ತಿಲ್ಲ, ಇಲ್ಲೇ ನರಕ ಮಾಡಿ ಇಟ್ಕೊಬಿಟ್ಟಿದ್ದೇವೆ. ಮನೆ ಎದುರುಗಡೆನೆ ದೇವಸ್ಥಾನ ಏನಕ್ಕೆ ಕಟ್ತಿದ್ರು? ಪ್ರತಿ ಬೀದಿಲೊಂದು ದೇವಸ್ಥಾನ, ಪ್ರತಿ ಗಲ್ಲಿಲೊಂದು ಗಣಪತಿ, ಪ್ರತಿ ಊರು ಹೊರಗಡೆ ಒಂದು ಹನುಮ. ಏನಕ್ಕೆ ಇಟ್ರು ಗೊತ್ತಾ? ಊರು ಹೊರಗಡೆ ಹೋಗುವಾಗ ಹನುಮನ್ ನೋಡ್ಕೊಂಡು ಹೋಗ್ಬೇಕು. ಹನುಮನಂತೆ ಏಕಾಗ್ರತೆ ಹೋಗೋ ಕೆಲಸದ ಮೇಲೆ. ಯಾರೋ ಕರೆದ ಅಲ್ಲೇ ಕೂತ್ಕೋ. ಮೊದಲೆಲ್ಲ ಹೆಂಡದ ಅಂಗಡಿಗಳು ಊರು ಹೊರಗಡೆ ಇರ್ತಿದ್ವು. ಈಗ ಮನೆ ಒಳಗಡೆ ಬಾರ್ ಮಾಡಿ ಇಟ್ಕೊಂಡಿದ್ದೇವೆ, ಮನೆ ಒಳಗಡೆನೆ. ಮೊನ್ನೆ ನೋಡಿ ಒಂದು ವಿಡಿಯೋ, ಮಗ ಹೋಗಿ ತಗೋತಿದ್ರೆ ಅಪ್ಪ ಹೋಗ್ಬಿಟ್ಟು ಚಪ್ಲಿ ತಗೊಂಡು ಚಪ್ಲಿ ಸೇವೆ ಮಾಡ್ತಾವನು. ಎಷ್ಟು ತಂದೆಯರು ಅಷ್ಟು ಮಾಡಬಲ್ರಿ. ತಂದೆನೇ ಮಗನಿಗೆ ತಗೋಬರೋ ಕಾಲ ಬಂದ್ಬಿಟ್ಟಿದೆ ಮಕ್ಕಳೇ. ಈಗ ನಾವು ಮಾತಾಡ್ತೀವಿ ನಮ್ಮ ಬಾಯಲ್ಲಿ, ರಾಮ ಕುಡಿತಿದ್ದ, ಹೆಂಗಸರ ಜೊತೆಲಿ ಕೂತಿದ್ದ ಅಂತ. ಅದನ್ನ ನಾವು ನಮ್ಮ ತಪ್ಪನ್ನ ಮುಚ್ಚಿಟ್ಕೊಳ್ಳಿಕ್ಕೆ ರಾಮನನ್ನ ನಾವು ಹೋಗಿ ನೋಡ್ದಾಗೆ, ಕೃಷ್ಣ ಯಾವ ಸಂದರ್ಭದಲ್ಲಿ 16,100 ಜನಕ್ಕೆ ಮಾತು ಕೊಟ್ಟ ಅಂತ ಇತಿಹಾಸದ ಬಗ್ಗೆ ಹುಡುಕಿಲ್ಲ. ವೇದ, ಶಾಸ್ತ್ರ, ಪುರಾಣ. ಅದಕ್ಕೆ ನಿತ್ಯ ಒಂದು ಪುರಾಣ ಪ್ರವಚನ ಬೆಳ್ಳಂಬೆಳಿಗ್ಗೆ. ಸಂಜೆ ಆದ್ರೆ ಎಲ್ಲಿದೆ ಮಕ್ಕಳೇ ಆ ಭಕ್ತಿ, ಆ ಪರವಶತೆ? ಅಲ್ಲೊಂದು ಮಾಲೆ ಹಾಕ್ಸೋರು, ಅಯ್ಯಪ್ಪ ಮಾಲೆ ಇರ್ಬೋದು, ಓಂ ಶಕ್ತಿ ಮಾಲೆ ಇರ್ಬೋದು, ಹನುಮಾನ್ ಮಾಲೆ ಇರ್ಬೋದು. ಒಂದು ಗಣಪತಿ 9 ದಿನ, ಅಮ್ಮನವ್ರು 10 ದಿನ ಕುಂದಿರ್ಸೋದು ಪಟ್ಟಕ್ಕೆ. ಓ, ಇವ್ರಿಷ್ಟೇನಾ? ತಗೋ. ಕಾರ್ತೀಕ ಮಾಸ 1 ತಿಂಗಳು ಶಿವಯ್ಯನಿಗೆ. ಓ, ನಿನಗ್ ಮಾತ್ರ ಭಾವಯ್ಯನಿಗೆ 1 ತಿಂಗಳ? ತಗೋ, ನನಗೂ 1 ತಿಂಗಳು ಮಾವಯ್ಯನಿಗೆ, ಗಣಪತಿ ಮಾವಯ್ಯನಿಗೆ. ಅಲ್ಲೊಂದು ತಿಂಗಳು. ಎಲ್ಲಿಗೆ ತಲುಪ್ತಿದ್ದೇವೆ ಮಕ್ಕಳೇ? ನಮ್ಮನ್ನ ಪ್ರಚೋದನೆಯಲ್ಲಿ ಇಟ್ಟಿದ್ರು. ಎದ್ರೆ ಕೂತ್ರೆ ಮನೆಗೆ ಬಂದಿದ್ದೆ ಕೈಕಾಲು ತೊಳ್ಕೊಂಡು ಬಂದು ನಿಂತ್ಕೋತಿದ್ವಿ. ಹಿರಿಯರು ಮಾತಾಡ್ತಿರ್ಲಿಲ್ಲ. ಇವತ್ತು 14ಕ್ಕೆ ನಿಮಗ್ ನಾನು ಹೇಳ್ಕೊಳಕ್ ಸಂಕೋಚ, ಹೆಸರುಗಳು ಹೇಳೋಕ್ ಇಷ್ಟ ಇಲ್ಲ, ಹೇಳಬಾರ್ದು ಕೂಡ. ಈ ವೈದಿಕ ಸಿದ್ಧಾಂತ ಅದು. 12-13ಕ್ಕೆ ಅಪ್ಪ ಆಗಿದ್ದಾನೆ, 12-13ಕ್ಕೆ ಅಮ್ಮ ಆಗ್ಬಿಟ್ಟಿದ್ದಾರೆ. ಅವ್ರಿಗದ್ರ ಅರ್ಥನೂ ಗೊತ್ತಿಲ್ಲ, ಅನರ್ಥ. ಇನ್ನೇನಾಗುತ್ತೆ ಈ ತರದ್ದು ಭಾವಗಳು? ಯಾವ ಸೀರಿಯಲ್ ತೆಗೆದ್ರು ಅನೈತಿಕತೆ. ಅಲ್ಲಿ ಯಾವುದಾದ್ರೂ ಮೊದಲು ನಾವೆಲ್ಲ ಕುಳಿತು ಒಂದು ರಾಮಾಯಣ ನೋಡ್ತಿದ್ವಿ. ಬೆಳಿಗ್ಗೆ ಜೈ ಸಿಯಾರಾಮ್, ಜೈ ಸಿಯಾರಾಮ್. ಒಂದು ಅರ್ಧ ಗಂಟೆ ಆದ್ರೂ ರಾಮನ್ ತರ ಇರ್ಬೇಕಪ್ಪ, ಸೀತಮ್ಮನ್ ತರ ಇರ್ಬೇಕಪ್ಪ, ಹನುಮರ್ ತರ ಇರ್ಬೇಕಪ್ಪ, ದಶರಥನ್ ತರ ಮಕ್ಕಳನ್ನ ಪ್ರೀತಿಸ್ಬೇಕಪ್ಪ. ತಾಗೋ, ನಾವು ನಮ್ಮ ಮಕ್ಕಳಿಗೆ ಸರಿಯಾಗಿ ಊಟ ಹಾಕೋಲ್ಲ, ದಶರಥನಿಗೆ ರಾಮ ಹುಟ್ಲೇ ಇಲ್ಲ ಅಂತ ಮಾತಾಡೋದು. ಅಷ್ಟು ದೊಡ್ಡವರಾಗ್ಬಿಟ್ಟಿದ್ದೇವೆ ನಾವು. ಯಾಕಂದ್ರೆ ಮೆಟ್ಟಿಗೆ ನಾವು ಕಾಲಿಗೆ ಮೆಟ್ಟು ಹಾಕೊಳ್ಳೋದು ಬಿಟ್ಬಿಟ್ಟಿದ್ದೇವೆ. ಮಕ್ಕಳು ಬೇಜಾರು ಮಾಡ್ಕೋಬೇಡಿ ಮಕ್ಕಳೇ, ಸಂಕಟ ಆಗ್ತಿದೆ ಮಕ್ಕಳೇ. ಇನ್ನೂ ನೋಡ್ತೀರಿ, ನೋಡಬಾರ್ದನ್ನ ನೋಡ್ತೀವಿ, ಕೇಳಬಾರ್ದನ್ನ ಕೇಳ್ತೀವಿ. ದಯಮಾಡಿ ಅದನ್ನ ಲಿಸ್ಟ್ ಮಾಡ್ಕೊ, ಯಾವ್ದನ್ನ ನೋಡಬಾರ್ದು. ಯಾರೋ ಫೋನ್ ಮಾಡಿದೆ ಈ ತರ, ಇಡೋ ಫೋನ್, ಆಮೇಲೆ ಮಾತಾಡ್ತೀನಿ. ಯಾವುದೋ ಪೇಜ್ಗಳಲ್ಲಿ ಕೂತಿದ್ದೀರಿ, ಫೇಸ್ಬುಕ್ ಇನ್ನೊಂದು, ಅಲ್ಲಿ ಬರೀ ಈ ತರ ನೀವು ನೋಡಿ. ನೀವು ಫೇಸ್ಬುಕ್ ಅಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಯಾವ ವಿಚಾರಗಳು ಹೆಚ್ಚಾಗಿ ಕಾಣಿಸುತ್ತೆ ನೋಡಿ. ಹೇಟ್ ಸ್ಪೀಚ್, ಧರ್ಮ, ಜಾತಿ, ಕುಲ, ಇನ್ನೊಂದು ಹೀರೋ, ಇನ್ನೊಂದು ಬಟ್ಟೆ, ಅರ್ಧಂಬರ್ಧ ಬಟ್ಟೆ, ಬೇರೆ ಬೇರೆ ತರದ್ದೇ. ಖಂಡಿತ ನೀವು ಟ್ವಿಟ್ಟರ್ ಅಲ್ಲಿ ಕೂತ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅಲ್ಲಿ ಕೂತ್ಕೊಳ್ಳಿ, ಏನನ್ನ ಸ್ಪ್ರೆಡ್ ಮಾಡ್ತಿದ್ದಾರೆ, ಯಾವುದನ್ನು ಸ್ಪ್ರೆಡ್ ಮಾಡ್ತಿದ್ದಾರೆ ನಿಮಗೇ ಗೊತ್ತಿಲ್ಲದೆ. ನೀವು ನಂಬಲ್ಲ, ಒಂದು ನೆಟ್ಫ್ಲಿಕ್ಸ್ ಅನ್ನ ತರ್ತಾರೆ ಎಲ್ಲರೂ. ಅದನ್ನ ಲಾಂಚ್ ಮಾಡಿದಾಗ ನಗಾಡಿದ್ರೆ ಒಬ್ಬ ಇನ್ವೆಸ್ಟರ್ ಅದ್ರ ಮೇಲೆ ಬಾಜಿ ಕಟ್ತಾನೆ. ನೀವು ನಂಬ್ತೀರಾ? 700 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ತಗೋತಾನೆ ಶೇರ್ಸ್ ಅನ್ನ.
3 ವರ್ಷದಲ್ಲಿ ಅವನ 700 ಕೋಟಿ ನೆಟ್ಫ್ಲಿಕ್ಸ್ನ ಶೇರುಗಳು ರಿಟರ್ನ್ಸ್ ಎಷ್ಟು ಕೊಟ್ಟಿದೆ ಗೊತ್ತಾ? 16,000 ಕೋಟಿ. 16,000 ಕೋಟಿ. ನಾನು ಕೇಳಿದ್ರಂತೆ ಇದ್ರ ಸಕ್ಸಸ್ ಹೇಗೆ ಕಂಡಿಡಿದ್ರೆ, ಜನಗಳಲ್ಲಿ ವಿಕೃತಿ ಜಾಸ್ತಿ ಆಗಿದೆ. ನೆಟ್ಫ್ಲಿಕ್ಸ್ ಅಲ್ಲಿ ಆ ಥರ ಜಾಸ್ತಿ ಬರುತ್ತೆ. ಜನ ಆ ಥರದ್ದೆಲ್ಲ ಏನ್ ಬೇಕಾದ್ರು ಪ್ರೀಮಿಯರ್ OTT ಅಲ್ವಾ, ಸೆನ್ಸಾರ್ ಬೇಕು. ಥಿಯೇಟ್ರಲ್ಲಿ ಹಾಕ್ಬೇಕು ಅಂದ್ರೆ ನಾನು ಒಂದು ಮಾತಾಡೋದು ಕೆಟ್ಟ ಭಾಷೆ ಬಂದ್ರು ಇನ್ನೊಂದು ಅಷ್ಟು ಶುದ್ಧವಾಗಿ ಒಂದು ಸೆನ್ಸಾರ್ ಮಾಡ್ತಿದ್ರು. ಇವತ್ತು ನೀವು ಕೇಳಿ, ಯಾವುದೋ ಒಂದು ಅನಿಮಲ್ ಪಿಕ್ಚರ್ 1,000 ಕೋಟಿ ಅಂತೆ ಮಕ್ಕಳೇ, 1,000 ಕೋಟಿ. ನೀವೊಂದು ಬ್ಲಿಂಕ್ ಅಂತ ಒಂದು ಮೂವಿ, ಕನ್ನಡದ ಶುದ್ಧ ಮೂವಿ ಅದ್ಭುತವಾಗಿ ಮಾಡಿದ್ದಾರೆ. ಶಾಕಾಹಾರಿ ನೋಡಿಬಿಟ್ಟು ನಾನು ದಂಗಾಗ್ಬಿಟ್ಟೆ. ಅದೇ ಮಲಯಾಳಂನಲ್ಲೋ ತಮಿಳಲ್ಲೋ ಬಂದ್ಬಿಟ್ಟಿದ್ರೆ, ನಾವು ಕನ್ನಡದವ್ರು ಇದು ಮಾಡಲ್ಲ. ತುಂಬಾ ಅದ್ಭುತ ಇದಾವೆ ಅದರಲ್ಲೂ. ಕೆಲವೊಂದು ಕತ್ತರಿಸೋದು, ಇನ್ನೊಂದು ಮನುಷ್ಯನ ವಿಕೃತ ಅದ್ರಲ್ಲಿ ತೋರಿಸಿದ್ದಾರೆ. ನೀವು ಬ್ಲಿಂಕ್ ನೋಡಿ. ಓಟು ಅಂತ ಒಂದು ಮೂವಿ ಬಂದಿದೆ, ಅದಂತೂ ಅದಕ್ಕೆ ಮೀರಿತ್ತು. ಫಾರ್ ರಿಜಿಸ್ಟ್ರೇಷನ್ ಅಂತ ಒಂದು ಬಂದಿದೆ, ತುಂಬಾ ಚೆನ್ನಾಗಿದ್ದಾವೆ. ಒಂದು ಮನೆ, ಕುಟುಂಬ, ಒಂದು ಕೆಲವೊಂದು ನಿಜವಾಗ್ಲೂ ಸಹೃದಯದು ಕೆಲವೊಂದಿದಾವೆ. ಹೌದು, ನಾವು ಅರ್ಥ ಮಾಡ್ಕೋತಿಲ್ಲ. ನಾವುಗಳು ಈ ಬೀಭತ್ಸ, ಈ ಅನಿಮಲ್ನ 1,000 ಕೋಟಿ ಕೊಟ್ಬಿಟ್ಟು ನೋಡ್ತೇವೆ. 300 ರೂಪಾಯಿ 500 ರೂಪಾಯಿ ಟಿಕೆಟ್. ಯಾಕೆ ಹೇಳಿ ನಮ್ಮಲ್ಲಿ ಆ ವಿಕೃತಿ ಜಾಸ್ತಿ ಆಗ್ಬಿಟ್ಟಿದೆ ಮಕ್ಕಳೇ. ದಯಮಾಡಿ ನಿಮ್ಮನ್ನ ಮನಸ್ಸು ಯಾವ್ದು ಜಾಸ್ತಿ ವಾಲ್ತದೆ ಅದನ್ನ ಲಿಸ್ಟ್ ಮಾಡ್ಕೊ. ಅದು ತಪ್ಪ ಸರಿಯಾ, ಕೇಳ್ತಿರೋದು ತಪ್ಪ, ನೋಡ್ತಿರೋದು ಸರಿಯಾ ಅನ್ನತಕ್ಕಂಥದ್ದನ್ನ ಅದೊಂದು ಬುಕ್ ತಗೊಳ್ಳಿ. ದಯಮಾಡಿ ಬರೀರಿ, ನಿಮ್ಮ ಮಕ್ಕಳಿಗೂ ಅಷ್ಟೇ. ನೀವು ನಂಬ್ತೀರಾ? ಆಪಲ್ ಕಂಪನಿ ಸ್ಟೀವ್ ಜಾಬ್ಸ್ ಅನ್ನ ಕೇಳ್ತಾರೆ, ಸರ್ ನಿಮ್ಮ ಮಕ್ಕಳಿಗೆ ನೀವೇನ್ ಕೊಡಬೇಕು ಅನ್ಕೊಂಡಿದ್ರಿ, ಏನ್ ಕೊಡಬಾರ್ದು ಅನ್ಕೊಂಡಿದ್ರಿ? ನೋಡಿ, ಕೊಡಬೇಕು ಅನ್ನೋದು ಆಮೇಲೆ, ನಾನು 2 ಕೊಡಲ್ಲ ಅಂತ. ಏನ್ ಸಾರ್ ಅಂತ? ಒಂದು ಫೋನು, ನನ್ನ ಆಪಲ್ ಫೋನು ಕೊಡಲ್ಲ, ಐಪ್ಯಾಡು ಕೊಡಲ್ಲ. ಹಾಕೋ ಮಕ್ಕಳು ಇವತ್ತು ಏನ್ ನೋಡ್ತಿದ್ದಾರೆ, ಯಾವ್ದು ನೋಡ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ಅವಗಾಹನೆಗೆ ಅವರಲ್ಲಿ ಆ ಉನ್ಮಾದ, ಆ ಕ್ರೋಧ, ಆ ಒಂದು ವಿಚಿತ್ರವಾದಂತ ತನ್ನ ಹೆಚ್ಚು. ನೆಟ್ಫ್ಲಿಕ್ಸ್ ಮಾಡಿರೋದೇ ಅದಕ್ಕೆ ಆ ಥರದ್ದು. ಮಾರ್ಕ್ ಬುಕ್ ಇದನ್ನೇ ಹೇಳ್ತಾನೆ, ಯಾವ್ದು ಒಳ್ಳೇದೋ ನಾವು ತೋರ್ಸೋದೇ ಇಲ್ಲ ಅದರಲ್ಲಿ. ಯಾಕೆ? ಜನಗಳಿಗೆ ಅದೇ ಇಷ್ಟ ಅಂತಾನೆ. ನೆನ್ಪಿಟ್ಕೊಳ್ಳಿ, ನಿಮಗೆ ಒಳ್ಳೇದು ತೋರ್ಸಲ್ಲ. ಬೀಭತ್ಸ, ಸೈಕೋ ತರ. ನಮ್ಮ ಒಳಗಡೆ ಒಬ್ಬ ಸೈಕೋನ ಎಬ್ಬರಿಸ್ತಿದೀವಿ. ಮಲಗಿದಾನೆ ಅವನು ಮಲಗಿರೋ ಸೈಕೋನ ಎಬ್ಬರಿಸ್ತಿದ್ದಾವೆ. ಎಲ್ಲರ ಒಳಗಡೆ ಸೈಕೋ ಇದ್ದಾನೆ. ನನ್ನ ಒಳಗಡೆ 100 ಪೆಟ್ಟು 100 ತಲೆಯ ರಾವಣಾಸುರನ ಸೈಕೋ ಇದ್ದಾನೆ. ನೆನ್ಪಿಟ್ಕೊಳ್ಳಿ. ಜ್ಞಾನಿಗಿಂತ ತುಂಬಾ ತಿಳಿದವನೇ ಮಹಾ ಪ್ರಪಾತಕ್ಕೆ, ತುಂಬಾ ಹೆಸರಿರೋವನೇ, ತುಂಬಾ ದುಡ್ಡಿರೋವನೇ ಮಾಡಿಬಿಡ್ತಾರೆ. ಸಾಮಾನ್ಯ ಅವನು ಪೆದ್ದ ಆದ್ರೆ ಅವನಿಗೆ ಮಾತ್ರ ನಷ್ಟ ಇಲ್ಲ, ಅವ್ರ ಮನೆಯವ್ರಿಗೆ ನಷ್ಟ. ತುಂಬಾ ಓದ್ಕೊಂಡಿರೋನು ಇಡೀ ಊರಿಗೆಲ್ಲ ಜಗತ್ತಿಗೆ ಇಡ್ತಾನೆ ಆಟೋ ಬಾಂಬ್. ನೋಡಿ, ಜೋ ಬೈಡನ್ ಮಗ ಅಷ್ಟು ಪವರ್ಫುಲ್ ಮ್ಯಾನ್ ಇನ್ ದ ವರ್ಲ್ಡ್, ನಂಬರ್ 1. ಅವನ ಮಗನೇ ಎಡವಟ್ಟು. ಡ್ರಗ್ಸು ಖರೀದಿಗೆ ಮಾಡಿ ಇನ್ನೊಂದು ಅಂತ ಹೇಳ್ಬಿಟ್ಟು ಗನ್ನು ಇನ್ನೊಂದು ಅಂತ ಸಿಕ್ಕಾಕೊಂಡಿರೋದು. ದೊಡ್ಡವ್ರ ಕಥೆಗಳಪ್ಪ. ಇವ್ನು ಮ್ಯಾಕ್ಸಿಮಮ್ ಏನ್ ಮಾಡ್ತಾನೆ ಮೂರ್ಖ? ಏನೂ ಮಾಡಲ್ಲ. ಯಾವಳೋ ಒಂದು ದಡ್ಡ ಶಿಖಾಮಣಿ, ಪರವಾಗಿಲ್ಲ. ಅವನಿಂದ ಅವನೊಬ್ಬ ಉದ್ಧಾರಕ್ಕಾಗಿಲ್ಲ, ಇಲ್ಲ ಅವ್ರ ಮನೆಯವ್ರ ಉದ್ಧಾರಕ್ಕಾಗಿಲ್ಲ. ನೋ ಇಶ್ಯೂ. ನಮ್ಮಲ್ಲಿರೋ ಸೈಕೋವನ್ನ ಈ ತರದ ವಿಚಾರಗಳು ತಟ್ಟಿ ಎಬ್ಬರಿಸ್ತವೆ ಅಂತ ಗೊತ್ತಿತ್ತು. ಅದಕ್ಕೆ ನಮಗೊಂದು ಪ್ರವಚನ, ಶ್ಲೋಕ, ಮಂತ್ರ, ನಮಾಜು, ಚರ್ಚು, ಪ್ರಾರ್ಥನೆ, ಇನ್ನೊಂದು ಬುದ್ಧ ತತ್ವ, ಜೈನ ತತ್ವ, ಸಿಖ್ ತತ್ವ, ನಾವು ಪ್ರತಿ ಕಲ್ಲಲ್ಲಿ ದೇವ್ರು ತೋರಿಸಿದ್ರು, ಪ್ರತಿ ಮರದಲ್ಲಿ ದೇವ್ರು ತೋರಿಸಿದ್ರು, ಪ್ರತಿ ಹಣ್ಣಲ್ಲೂ, ಒಂದು ಬಾಳೆಹಣ್ಣಲ್ಲೂ ಕೂಡ ಭಗವಂತ ಅಂತ. ಬಾಳೆಹಣ್ಣು ದೇವ್ರ ಮುಂದ್ಗಡೆ ಇಟ್ಟು ತೆಗೆದ್ರೆ ಕದಳಿ ಫಲಂ ಮಹಾ ನೈವೇದ್ಯಂ. ಈ ರೀತಿ ಎಲ್ಲ ಆಗ್ತಿದೆ ಮಕ್ಕಳೇ. ಕಾರಣ ಈ ರೀತಿಯ ವಿಚಿತ್ರವಾದಂಥದ್ದನ್ನ ನೋಡ್ತಾ ನಮ್ಮಲ್ಲಿರೋ ಸೈಕೋಪಾತ್ ಜಾಗೃತ ಆಗಿ ಬಿಸಾಕೋ ಅಮ್ಮ ಅಪ್ಪ, ಹೇಗಾದ್ರೂ ದುಡ್ಡು ಮಾಡು, ಹೆಂಗಾದ್ರೂ ಒಂದು ಕಾರ್ ತಗೋಬಿಡ್ಬೇಕು, ಹೇಗಾದ್ರೂ. ಈಗ ನೋಡಿ, ಮೊನ್ನೆ ಯಾವುದೋ ಒಂದು ಊರಂತೆ, ಹೆಸರೇ ಹೇಳೋಕೆ ಒಂಥರ ಸಂಕೋಚ. ಆ ಊರಿಗೆ ಕಡಿಮೆ ಅಂದ್ರು 5 ರಿಂದ 6 ಲಕ್ಷ ಫೀಸ್ ಕೊಟ್ಟು ಹೋಗ್ಬೇಕಂತೆ. ಒಂದು ಅಲ್ಲಿ ವಸ್ತ್ರನೇ ಹಾಕಲ್ವಂತೆ. ತಗೊಳ್ಳಿ, ಆ ಊರು ಒಳಗಡೆ ಎಂಟ್ರಿ ಆಗ್ಬೇಕು ಅಂದ್ರೆ ಏನೇನೋ ಟೆಸ್ಟ್ಗಳು ಮಾಡಿ ಈ ಕಾಯಿಲೆ ಆ ಕಾಯಿಲೆ ಇಲ್ವಾ ಅಂತ ಕಳಿಸ್ತಾರಂತೆ. ನಾನಾ ಥರದ ಆಟಗಳು.
ಅಲ್ಲಿ ನಡೆಯುವಷ್ಟು ಅಸಹ್ಯದ ಆಟಗಳು ಇನ್ನೆಲ್ಲೂ ಇಲ್ಲ. ಆ ಊರಲ್ಲಿ ಈ ಥರದ್ದು ಒಂದು ಉತ್ಸವ ಪ್ರತಿ ವರ್ಷ ನಡೆಯುತ್ತೆ. ಒಂದೊಂದು ಊರಲ್ಲಿ ಒಂದೊಂದು ಸಮಯ ಮಾಡ್ತಾರಂತೆ. ಇದು ಕೇಳೋಕ್ಕಾದ್ರೂ ಕೇಳಿದ್ದಾದ್ರೂ ಉಂಟ ಯೋಚನೆ ಮಾಡಿ. ನಾವು ನೀವು ಯಾವುದೇ ನ್ಯೂಸ್ ಪೇಪರ್ ತೆಗೀರಿ, ಬ್ರೇಕಿಂಗ್ ನ್ಯೂಸ್ ಏನಿರುತ್ತೆ ನೋಡಿ. ಎವ್ರಿ ನ್ಯೂಸ್ ಪ್ರತಿ ದಿನ ಒಂದು ಈ ತರ 300 ಕೋಟಿ ಕೊಲೆ ಅಂತೆ, ಇದು ಯಾವುದು ಅನೈತಿಕತೆ ಕೊಲೆ ಅಂತೆ, ಇನ್ನೊಬ್ಬನೇನು ಹತ್ಯೆ ಅಂತೆ, ಅದಂತೆ. ಯಪ್ಪ, ಮೊದಲು ಇದನ್ನ ಎಲ್ಲದರಿಂದ ಲಿಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸು ಯಾವ ವಿಕಾರಕ್ಕೆ ಹೆಚ್ಚು ವಾಲ್ತಿದೆ, ಯಾವ ಉನ್ಮಾದಕ್ಕೆ ಹೆಚ್ಚು ವಾಲ್ತಿದೆ, ದಯಮಾಡಿ ಕೇಳ್ಕೊತಿದ್ದಾನೆ. ದಯಮಾಡಿ, ನನಗೇನು ಆಗೋದು ಬೇಕಿಲ್ಲ ಮಕ್ಕಳೇ. ನಡೀತಿರೋ ವಿಚಲಿತ ಈ ಗ್ರಹಗಳ ಪರಿವರ್ತನಾ, ಪಕ್ಕದಲ್ಲಿರೋ ಈ ಭೀಭತ್ಸ ಗ್ರಹಗಳ ಉನ್ಮಾದ, ಗುರು ಶುಕ್ರನ್ ಜೊತೆ ದಿಗ್ಬಂಧನ ಕೂತಿದ್ದಾನೆ, ಬುಧನ್ ಜೊತೆ, ಸೂರ್ಯನ ಜೊತೆ, ವೃಷಭದಲ್ಲಿ ದಿಗ್ಬಂಧನ, ಅವನ ಜ್ಞಾನವೇ ದಿಗ್ಬಂಧನ. ಇನ್ನೇನಾಗುತ್ತೆ? ನಾನೇ ನಡೆದಿದ್ದೆ ದಾರಿ ತಗೋ. ಅವರು ಲಕ್ಷ ಕೊಡಿದ್ರು, ನಾನು 100 ರೂಪಾಯಿ ಆದ್ರೂ ಹೊಡಿಬಾರ್ದಾ? ರಾಮ ಕುತ್ಕೊಂಡು ಎಣ್ಣೆ ಹೊಡಿತಿದ್ದಂತೆ. ನಾನು ಎಣ್ಣೆ ಹೊಡೆಯೋದಕ್ಕೆ ರಾಮನನ್ನು ತೋರ್ಸೋದು, ನಾನ್ ಮಾಡ್ಕೊಂಡಿರೋ ಅನೈತಿಕತೆಗೆ ಕೃಷ್ಣನನ್ನು ತೋರ್ಸೋದು. ಅದು ಕೃಷ್ಣನ್ ಲೀಲೆ ಕಣೋ ಇವಂದು ಅನ್ನೋದಕ್ಕೆ ಶುರು ಹಚ್ಕೊಬಿಟ್ಟಿದ್ದಾರೆ. ಇವ್ರು ಹೋಗಿ ನೋಡಿದಾಗೆ ನನ್ನ ಪರಂಧಾಮನ ಬಗ್ಗೆ ಪೂರ್ತಿಯಾಗಿ ಅವಗಾಹನೆ ಇಲ್ಲದೆ, ನಮ್ಮಲ್ಲಿ ಹುಚ್ಚರ ನಮ್ಮ ಮಹರ್ಷಿಗಳು, ದೇವರ್ಷಿಗಳು, ಋಷಿ ಪರಂಪರೆಗಳು, ಗುರು ಪರಂಪರೆಗಳು ಒಂದು ಕೃಷ್ಣರನ್ನ ಜಗತ್ತಿಗೆ ತೋರಿಸ್ಕೊಟ್ಟಂತ ಸತ್ಯಾಸತ್ಯತೆಗಳ ಬಗ್ಗೆ ಅವಗಾಹನೆ ಇಲ್ಲ. ಕೃಷ್ಣ ಅಂದ್ರೆ ಕೃಷ್ಣನ್ ಲೀಲೆಗಳು ಅನ್ನೋ ತರ, ಕಳ್ಳ ಕೃಷ್ಣ, ಇದೆಲ್ಲ ನನ್ನ ಅನೈತಿಕತೆ ಮುಚ್ಕೊಳ್ಳಿಕ್ಕೆ ಕೃಷ್ಣನಿಗೆ ಎಷ್ಟೊತ್ತು ನಾವೊಂದೆರಡು ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ ಮಕ್ಕಳೇ. ನಮ್ಮ ಹೀರೋಗೆ ಇರ್ಬೇಕಾದ್ರೆ ನಾವೊಂದು ಮೈಂಟೈನ್ ಮಾಡಬಾರ್ದು ಅನ್ನೋ ರೀತಿಗೆ ಬಂದ್ಬಿಟ್ಟಿದೆ. ಆ ಹೀರೋಯಿನ್ ಹಂಗಾಗಿ ಮಾಡ್ಕೊಂಡಿರ್ಬೇಕು, ನಾವೇ ಏನೋ ಬಂದ್ಬಿಟ್ಟಿದೆ. ಏನ್ ಆಗ್ತಿದೆ ಬರ್ಕೊಳ್ಳಿ. ನಿಮ್ಮ ಮನಸ್ಸು ಹೆಚ್ಚೆಚ್ಚಾಗಿ ಯಾವುದ್ರ ಕಡೆ ವಾಲ್ತಿದೆ ಅದು ಸಮಾಜ ಬಹಿಷ್ಕೃತವ, ಹೌದು ಕುಟುಂಬ ಬಹಿಷ್ಕೃತವ, ಯಾವುದ್ರ ಮೇಲೆ ಹೆಚ್ಚೆಚ್ಚು ಎಳಿತಿದೆ ನಿಮ್ಮದು, ಅದು ಸರಿಯಾ ತಪ್ಪ ಮನಸ್ಸಿಗೆ ಹಾಕೊಳ್ಳಿ, ವಿಶ್ಲೇಷಣೆ ಹಾಕೊಳ್ಳಿ. ಒಂದು ಕುಂತಿ ಮಾಡಿದ ತಪ್ಪು ಎಲ್ಲಿವರೆಗೂ, ಒಂದು ಸತ್ಯವತಿ ದೇವಿ, ಒಂದು ದುರ್ಯೋಧನ, ಒಂದು ಧೃತ, ಏನಕ್ಕೆ ಪುರಾಣ ಪ್ರವಚನ, ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಹನುಮರಿಗೂ ಬಿಡ್ಲಿಲ್ಲ. ವಿಪರೀತ ಬಲ, ಅಷ್ಟು ಬಲ ಇದ್ದರೆ ವಾಯುಪುತ್ರ ತಗೋ, ಅದಕ್ಕೆ ದವಡೆಗೆ ಬಾರಿಸ್ತು. ತಿರ್ಗಾ ಬಲ ಕೊಟ್ಬಿಟ್ರು, ಅದು ಇದ್ದಿದ್ದು 10 ಪೆಟ್ಟಾಗೋಯ್ತು, ಶಾಪವೇ ತಗೋಬಿಟ್ಟ. ತಾನಾಗಿ ಗೊತ್ತಾಗಬಾರ್ದು, ಇನ್ನೊಂದು ಮಹಾಪರ್ವ ಬಂದು ಹೇಳಿ ರಾಜಕಾರ್ಯಕ್ಕೆ, ರಾಮಕಾರ್ಯಕ್ಕೆ, ದೈವ ಕಾರ್ಯಕ್ಕೆ ಉಪಯೋಗವಾಗುವಂತ ಸಂದರ್ಭದಲ್ಲಿ ನೆನಪಾಗಬೇಕು ಅನ್ನೋ ಒಂದು ರೀತಿನಲ್ಲಿ ಶಾಪದ ವರವನ್ನ ಕೊಡ್ತಾರೆ. ಭಗವಂತನನ್ನೇ ಬಿಡಲಿಲ್ಲ. ಅಷ್ಟು ಬಲ ಬಂದರೆ ತನ್ನನ್ನು ತಾನು ನಿಯಂತ್ರಿಸಲಿಕ್ಕೆ ಆಗದಿದ್ದಾಗ ಪ್ರಕೃತಿಯಲ್ಲಿ ಇನ್ನೊಂದು ಶಕ್ತಿ ಉದ್ಭವ ಆಗುವಾಗ ನೋಡ್ಕೊಂತು ಪ್ರಕೃತಿ ಮಾತೆ. ಹಾವುಗಳು ಹೆಚ್ಚಾದ್ರೆ ಹದ್ದುಗಳು ಬರ್ತವೆ, ಹೌದಲ್ವಾ? ನೋಡಿ, ಕಪ್ಪೆಗಳು ಹೆಚ್ಚಾದ್ರೆ, ಇಲಿಗಳು ಹೆಚ್ಚಾದ್ರೆ ಹಾವುಗಳು ಹೆಚ್ಚಾಗುತ್ತೆ. ಪ್ರಕೃತಿ ತನ್ನನ್ನು ತಾನು ರಕ್ಷಿಸ್ಕೊಳ್ಳಿಕ್ಕೆ ಒಂದೊಂದೇ ಅದಕ್ಕೊಂದು ಚೆಕ್ಮೇಟ್ ಇಟ್ಟಿದೆ. ಆದ್ರೆ ನಮಗೆ ಯಾರು ಚೆಕ್ಮೇಟು? ನಮ್ಮ ಸೈಕೋಪಾತೆ, ನಮ್ಮ ಈ ಒಂದು ಸೈಕಿಕ್ ಫೀಲಿಂಗ್ಗೆ. ಇನ್ನೊಬ್ಬ ಬಿದ್ದಂತೆ ಕಣೋ, ನಮ್ಮ ಮನಸ್ಸು ಕೆಟ್ಟದಕ್ಕೂ ಆಲ್ತಿದೆ. ಅವ್ರ ಮನೆ ಹಾಳಾಯ್ತಂತೆ ಕಣೋ, ನಮ್ಮ ಮನಸ್ಸು ಕೆಟ್ಟದಕ್ಕೂ ಆಲ್ತಿದೆ ಅಂತೆ. ಅವ್ರ ಮಗನ್ ಮದುವೆ ಮುರಿತಂತೆ, ಬಾ ನೋಡೋ ಈ ಬ್ರೇಕಿಂಗ್ ನ್ಯೂಸ್. ಅಂದ್ರೆ ನಮ್ಮ ಮನಸ್ಸು ವಿಕಾರಗಳಿಗೆ ಸೈಕೋಪಾತ್ ಆಗ್ಲಿಕ್ಕೆ ಸಿದ್ಧತೆ, ಸೆಕೆಂಡ್ ಸ್ಟೇಜ್ ದಾಟ್ತಿದೆ ಅಂತ ಅರ್ಥ. 100% ಬರೆದಿಟ್ಕೊಳ್ಳಿ. ಆ ಥರದ್ದು ಉನ್ಮಾದದ್ದು, ಈ ಥರದ ಕೋರಿಕೆ ವಿಚಿತ್ರ, ಇದು ನೋಡೋಣಂತೆ, ಇದು ಮಾಡೋಣಂತೆ. ನೋಡಿ, ಕುಡಿತ ಇನ್ನೊಂದು ನನ್ನ ಬಗ್ಗೆ ಮಾತಾಡಲ್ಲ, ಕೆಲವೊಂದು ಅಭ್ಯಾಸಗಳ ಬಗ್ಗೆ ಮಾತಾಡಲ್ಲ, ಆದ್ರೆ ಇವುಗಳಿದಾವಲ್ವಾ, ಈ ಒಂದು ವಿಕಾರಗಳು ನಮ್ಮನ್ನ ಪ್ರಚೋದಿಸ್ತಿದೆ. ಯಾರಿಗೋ ಮದುವೆ ಆಯ್ತಂತ, ಹಬ್ಬ, ದಟ್ ಈಸ್ ನಿಮ್ ಸೈಕೋಪಾತ್ ಇದ್ದಿಲ್ಲ, ಪುಣ್ಯಾತ್ಗೆ ದಡ ಸೇರಿಸ್ಬಿಟ್ಲು. ಅವಳಿಗೆ ಆಗ್ಬೇಕಿತ್ತು ಗೊತ್ತಾ ಅಕ್ಕ, ಅವಳ ಮಗ ಎಂತ ಕೆಲಸ ಮಾಡಿದಾನ್ ಗೊತ್ತಾ? ಮದುವೆ ಆಗಿದ್ದ 3ನೇ ದಿನಕ್ಕೆ ಹೆಂಡ್ತಿನ ಕರ್ಕೊಂಡು ಸಪ್ರೇಟ್ ಹೋಗವನೆ. ಹೌದಾ? ತಗೋ. ಅಂದ್ರೆ ನಮ್ಮ ಮನಸ್ಸು ವಿಕಾರಕ್ಕೆ ದಾಟ್ತಿದೆ, ನಮ್ಮ ಮನಸ್ಸು ವಿಕಾರಕ್ಕೆ ದಾಟ್ತಿದೆ, ನೆನ್ಪಿಟ್ಕೊಳ್ಳಿ. ಇನ್ನೊಬ್ಬರನ್ನ ವಿಪರೀತ, ಅವನ ಬಗ್ಗೆ ಕೆಟ್ಟದೇ ಮಾತಾಡ್ಲಿಕ್ಕೆ ಶುರು ಹಚ್ತಿದೆ ಅಂದ್ರೆ ವಿಕಾರಕ್ಕೆ ಶುರು ಆಗಿದೆ.
ವಿಕಾರಕ್ಕೆ ಬರೀ ಕೆಟ್ಟಿದ್ದೆ. ಮುದುಕ ನೀನೇನ್ ತಂದಿಟ್ಟೆ ಅಂದ್ರೆ ತಂದೆ ಬಗ್ಗೆನೂ ವಿಕಾರ ಶುರು ಆಗಿದೆ. ಊಟದ ಬಗ್ಗೆ ರುಚಿ ಇಲ್ಲ, ಏನೋ ಹೆಂಡ್ತಿನ ಒಂದು ಹೇಳುದು, ವಿಕಾರಕ್ಕೆ ಶುರು ಆಗಿದೆ. ಗಂಡ 2 ದಿನ ಇಲ್ಲ, ಅನುಮಾನಕ್ಕೆ, ಓಹೋ ಅನುಮಾನದ ವಿಕಾರ ಶುರು ಆಗಿದೆ. ಲಿಸ್ಟ್ ಮಾಡ್ಕೊಳ್ಳಿ ಮಕ್ಕಳೇ, ನಿಮ್ಮ ಮನಸ್ಸು ಯಾವ್ದನ್ನ ಯೋಚನೆ ಮಾಡಿ ಬೇಗ ಬೇಗ ಉನ್ಮಾದ. ಅದಕ್ಕೆ ಈಗೆಲ್ಲ ಡಿಪ್ರೆಷನ್ ಆಗೋದಂತೆ. ಸ್ಲೀಪಿಂಗ್ ಟ್ಯಾಬ್ಲೆಟ್ ಇಲ್ಲದೆ ಇಲ್ವೇ ಇಲ್ಲ. ಏನೇನೋ ಆಗ್ತಿದೆ ನಿಮ್ಮಲ್ಲಿ. ಆ ಬದಲಾಗ್ತಿರೋ ಒಂದು ಸ್ಥಿತಿ ಗತಿ ಏನಾಗ್ತಿದೆ, ಯಾವ್ದನ್ನ ಹೆಚ್ಚೆಚ್ಚು ನೋಡಿ ಬೇಗ. ಕೆಲವ್ರು ನೋಡ್ಬೇಕು, ಮನೇಲಿ ನಾನೊಂದು ಗುರುಗಳು ತಂಗಿ ನೋಡಿದ್ದಾನೆ. ಆಕೆ ಕೆಲಸ ಏನ್ ಗೊತ್ತಾ, ಬೆಳಿಗ್ಗೆ 6 ಗಂಟೆಗೆ ಆನ್ ಮಾಡ್ತಾಳೆ ಮೊಬೈಲ್ ಇಲ್ಲ ಟಿವಿ, ಯೂಟ್ಯೂಬ್ನ ಸಿಂಕ್ ಮಾಡಿ ಇಟ್ಕೊಬಿಟ್ಟು ಎಲ್ಲಾ ಜ್ಯೋತಿಷಿಗಳದ್ದು ಹಾಕೊಳ್ಳೋದು. ತಗ್ಗೋ ರಾಮಚಂದ್ರ ಪುಣ್ಯಾತ್ಗಿತ್ತಿ. ಎಲ್ರಿಗೂ ಹೇಳುದು, ನಿನಗೆ ಗೊತ್ತಾ ತುಲಾರಾಶಿಗೆ ಗುರು ಅಷ್ಟಮ ಮೆಟ್ಕೊಬಿಟ್ಟಿದ್ದಾನಂತೆ ರವಿಶಂಕರ್ ಗುರುಜಿ ಹೇಳಿದ್ರು. ತುಂಬಾ ಜನ ಚೆನ್ನಾಗಿದ್ದಾರೆ, ದಶಾಭುಕ್ತಿಗಳು ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ. ಜಾತಕದಲ್ಲಿ ಗುರು ವಿಶೇಷವಾಗಿದ್ರೆ ಏನೋ ತೊಂದರೆಗಳು ಕೊಡಲ್ಲ. ಅಷ್ಟಮಕ್ಕೆ ಬಂದಿದ್ದ ಒಂಚೂರು ಜೋರ್ ಮಳೆ ಜೋರ್ ಬಿಸಿಲು ಅನ್ನೋ ತರ. ತಗೋ. ಆ ಗುರುಜಿ ಈಗ ಹೇಳಿದ್ರು ಕುಂಭರಾಶಿಯವ್ರಿಗೆ ಇದಾಗಿದ್ದೀಯಂತೆ. ಯಾವ ಗುರುಗಳು ಹೇಳಲ್ಲ, ಎಲ್ಲಾ ಮಿಕ್ಸ್ ಮಾಡ್ಕೊಂಡು ಹೇಳ್ತಿದ್ದೆ. ನಾನು ಹೇಳಿದೆ ನೀನ್ ಜ್ಯೋತಿಷಿ ಆಗ್ಬೇಕಷ್ಟೇ. ಏನಪ್ಪ ಮಾಡೋ ಕೆಲಸ ಬಿಟ್ಬಿಟ್ಟು ಯಾರೋ ಮಗ ಉಳ್ಕೊಂಡು ಬಂದಿದ ತಕ್ಷಣ ನಾನು ಹೇಳಿದ್ದೆ, ಗುರುಗಳು ಹೇಳಿದ್ರು ಕಾಲು ಉಳ್ಕಿಸ್ಕೋತಾನೆ ಪೆಟ್ ಬೀಳಿಸ್ಕೋತಾನೆ. ನಾನು ಹೇಳಿದ್ದೆ ನಿಮ್ ಗಂಡ ಕೆಡ್ತಾನೆ ಅಂತ ಗುರುಗಳು ಹೇಳಿದ್ರು ಈ ಜ್ಯೋತಿಷ ಫಲದಲ್ಲಿ. ಹಿಂಗ್ ಶುರು ಹಚ್ಕೊಬಿಟ್ಟಿದ್ದಾರೆ. ಅದನ್ನು ಕೂಡ ವಿಪರೀತ ನೆಗೆಟಿವ್ಸ್. ಯಾವುದು ನಿಮ್ಮನ್ನ ನೆಗೆಟಿವ್ಸ್ ತುಂಬಾ ತಿಂದ್ರೆ, ಕೂತ್ರೆ, ಓಡಿದ್ರೆ, ಕೆಲ್ಸದ್ದು ಬೇಗ ಯಾವುದು ವಿಕಾರ ಲಿಸ್ಟ್ ಮಾಡ್ಕೊಳ್ಳಿ. ಅದರಿಂದ ದೂರವಿರಲು ಆದಷ್ಟು ಪ್ರಯತ್ನ ಮಾಡಿ. ಕೇಳಬೇಡಿ, ನೋಡಬೇಡಿ, ಹೋಗ್ಬೇಡಿ. ಅವನೆಂಥ ಮಿತ್ರ ಆದ್ರೂ ನೆಗೆಟಿವ್ ಸ್ಪೀಚನ್ನ, ನೆಗೆಟಿವ್ ಭಾವವನ್ನು ಹೆಚ್ಚೆಚ್ಚು, ನಿಮ್ಗೆ ಗೊತ್ತಾ ನಿಮ್ ಬಗ್ಗೆ ತುಂಬಾ ಕೆಟ್ಟದಾಗ ಮಾತಾಡ್ತಾವನೆ, ಬೇಡ ಅವನ ಸವಾಸನೆ ಬೇಡ. ಅದನ್ನ ನೋಡೋದು ಬೇಡ, ನನ್ನ ಮನ್ಸಿಗೆ ಹೋಗೋದು ಅದನ್ನೇ ನೋಡೋದು. ನೀವು ನಂಬುವುದಿಲ್ಲ, ನಾನು ಯಾವುದೇ ಕಮೆಂಟ್ಸ್ ಓದಲ್ಲ. ನನ್ನ ಟೀಮ್ ಓದ್ಬಿಟ್ಟು ಅದರಲ್ಲಿ ಕೆಲವು ಒಳ್ಳೇದನ್ನ ಪಿಕ್ ಮಾಡ್ತಾರೆ. ಈ ತರದ ವಿಚಾರಗಳು ಹಾಕಿಟ್ಟು ನನಗೆ ಕಳಿಸ್ತಾರೆ. ಸರ್ ಅಪ್ರಿಸಿಯೇಷನ್ ಹ್ಯಾಸ್ ಕಮ್, ಡನ್. ನಾನು ಹೇಳ್ಬಿಟ್ಟಿದ್ದಾನೆ, ಡಿಲೀಟ್. ಅದೇನಾದ್ರೂ ನೆಗೆಟಿವ್ ಬಂದ್ರೆ ಡಿಲೀಟ್ ಮಾಡ್ಬಿಡಿ ಅಂತಿದ್ದಾರೆ. ಎಲ್ಲರೂ ತೃಪ್ತಿ ಪಡಿಸಕ್ಕಾಗಲ್ಲ. ಕೆಲವ್ರು ಹಾಕ್ತಾರೆ, ಬರೀ ಇವ್ರು ರಾಗ ಆಡ್ತಾರೆ. ಹೌದು, ಅದು ಇರಿಟೇಷನ್ ಮಾಡಿಸುತ್ತೆ ಕೆಲವ್ರಿಗೆ. ಅದನ್ನ ನೋಡ್ಬಿಟ್ಟು ಇನ್ನೊಬ್ರು ಇನ್ನೊಂದು. ನನ್ನ ಪ್ಲಾಟ್ಫಾರ್ಮ್ ನೆಗೆಟಿವ್ ಹಂಚ್ಲಿಕ್ಕಲ್ಲ. ನನ್ನ ಪ್ಲಾಟ್ಫಾರ್ಮ್ ಒಳ್ಳೇದನ್ನ ಆದಷ್ಟು ಮಾತಾಡೋಣ, ಒಳ್ಳೇದನ್ನ ಹಂಚೋಣ ಅನ್ನತಕ್ಕಂಥದ್ದು. ನೋಡಲ್ಲ, ನನಗೂ ಕೂಡ ಆ ಥರದ್ದು ಆಗುತ್ತೆ. ಹೆಚ್ಚು ನಾವು ಇನ್ನಷ್ಟು ಅಲರ್ಟ್ ಅಲ್ಲಿ ಇರ್ತೀರಿ. ಯಾಕಂದ್ರೆ ನಮಗ್ ಗೊತ್ತಿದೆ, ನಿರಂತರ ಅಧ್ಯಾಪಕ ಆಗಬೇಕು. ಅವ್ನು ಕಲಿಸ್ಬೇಕು. ಏನು ಅಧ್ಯಯನ ಮಾಡಿದ ತಕ್ಷಣ ನಾವು ಇಟ್ಕೊಂಡು ಕುತ್ಕೋಬೇಕು, ಕಲಿಸ್ಬೇಕು ಅನ್ನೋದು. ಸೊ ಕಲಿಸುವಾಗ ಕೆಲವ್ರು ಮೆಚ್ಚುಗೆ ಆಗೋಲ್ಲ, ಹಾಕ್ಬಿಡ್ತಾರೆ. ಆಗ ಆ ನಿರಂತರ ಅಧ್ಯಯನದಲ್ಲಿರೋರು ಬ್ಲಾಸ್ಟ್ ಆಗ್ಬಿಡ್ತಾರೆ. ನೋಡೋದೇ ಬೇಡ. ನೋಡಿದ್ರೆ ತಾನೇ ನನಗ್ ಬೇಸರ ಆಗ್ಬೇಕು, ನೋಡಿದ್ರೆ ತಾನೇ ಕ್ರೋಧ ಬರ್ಬೇಕು, ನೋಡಿದ್ರೆ ತಾನೇ ದುಃಖ ಆಗ್ಬೇಕು, ನೋಡಿದ್ರೆ ತಾನೇ ನಿರುತ್ಸಾಹ ಆಗ್ಬೇಕು. ಉತ್ಸಾಹನೂ ಬೇಡ, ನಿರುತ್ಸಾಹನೂ ಬೇಡ. ಒಳ್ಳೇದನ್ನೇ ಪಿಕ್ ಮಾಡಿ 1-2 ಮೆಸೇಜ್ ಕಳಿಸಿ ಅಷ್ಟೇ ಅಂತ ನನ್ನ ಟೀಮ್ಗೆ. ನೋಡಕ್ ಹೋಗಲ್ಲ. ತುಂಬಾ ನನಗೆ ಅದು ನಾನು ಕಲಿತಿರೋ ಪಾಠ. ಯಾಕಂದ್ರೆ ನನ್ನ ಗುರುಗಳು ಹೇಳ್ತಿದ್ರು, ಉತ್ತಮನ ಬೇಸರ ಉದಯ ಕಾಲ. ನನ್ಗೆ ಅದು ಬೇಡವೂ ಬೇಡ, ಬೇಸರನೂ ಬೇಡ, ಖುಷಿನೂ ಬೇಡ. ಎರಡಕ್ಕೂ ಅತೀತನಾಗಿ ನಿಲ್ಲಬೇಕು ಒಬ್ಬ ಆಚಾರ್ಯ ಆದವನು. ನಿರಂತರ ಕಲಿಯುತ್ತಿರುವ ವಿದ್ಯಾರ್ಥಿ ಅಟ್ಯಾಚು ಇರಬಾರ್ದು, ಡಿಟ್ಯಾಚು ಇರಬಾರ್ದು, ತನ್ನ ಗಮ್ಯದ ಮೇಲೆ ಇರಬೇಕು. ದಯಮಾಡಿ ಆ ಥರದ ಲಿಸ್ಟ್ ಹಾಕೊಳ್ಳಿ. ನಿಮ್ಮನ್ನ ಯಾವ್ದು ಹೆಚ್ಚೆಚ್ಚು ಪ್ರಚೋದನೆ ಮಾಡಿ ಆ ಥರದ ವ್ಯಕ್ತಿಗಳು, ನೆಗೆಟಿವ್ ಮಾತುಗಳು, ನೆಗೆಟಿವ್ ಯಾರ್ದೋ ನಿಮಗ್ ಸಂಬಂಧವಲ್ಲದ್ದು, ಇಲ್ಲ ನಿಮಗ್ ಸಂಬಂಧ ಇದ್ರೆ ಏನಾಗುತ್ತೋ ಬಿಡಿ. ಏನ್ ನಡೆಸುತ್ತೆ ಅದ್ ನಡೆಸುತ್ತೆ. ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಬರ್ತಾರೆ 4 ಜನ, ಸುಮ್ನೆ ಇರೋಲ್ಲ. ಒಂದೇ ಒಂದು ಮಾತು ಮುಗಿಸ್ತಾನೆ, ಏನೋ ಹೆಂಗಿದ್ಯಾ ಅವತ್ತು, ಏನೋ ಹೆಂಗಿದ್ಯಾ. ನಮ್ಗೆ ಹೇಗ್ ಅನ್ಸುತ್ತೆ ಅಂದ್ರೆ ನಮ್ಗೇನೋ ಕಾಯಿಲೆ ಬಂದ್ಬಿಟ್ಟಿದೆ, ನಮಗ್ ಬಂದ್ಬಿಟ್ಟಿದೆ. ತಗೋ, ಅವತ್ತೇ ಶುಗರ್ ರೈಸು, BP ರೈಸು ಎಲ್ಲ ರೈಸ್ ಆಗಿರುತ್ತೆ. ಅವರಿಗೆ ನಾವು ಚೆನ್ನಾಗಿರೋದು. ಕೆಲವ್ರ ಕಣ್ಣಿಗೆ ಕಾಮಾಲೆ ರೋಗದವ್ರಿಗೆ ಲೋಕವಿಲ್ಲ ಕಾಮಾಲೆಯಾಗಿ ಕಾಣಿಸ್ತಿರುತ್ತೆ. ಹೀಗೆ ನೋಡ್ತಾ ಹೇಳ್ತಿರ್ತಾರೆ. ಸೊ ಪ್ಲೀಸ್ ಕಮ್ ಔಟ್ ಆಫ್ ದ್ಯಾಟ್ ಅಂತ. ನಾನು ಚೆನ್ನಾಗಿದ್ದೇನೆ, ಏನೋ ಕಮೆಂಟ್ ಮಾಡಬೇಡ. ನೋ ಕಮೆಂಟ್ಸ್. ನಾನು ಕಮೆಂಟ್ ಮಾಡಲ್ಲ. ಚೆನ್ನಾಗಿದೆಪ್ಪ, ಇದು ಚೆನ್ನಾಗಿದೆಪ್ಪ ಅಂತ ಬಳಗವನ್ನೇ ಇಟ್ಕೊಳ್ಳಿ. ಇನ್ನಷ್ಟು ತಪ್ಪುಗಳನ್ನ ನಿಮ್ಮ ಬಗ್ಗೆಯೋ, ಪರರ ಬಗ್ಗೆಯೋ, ಬೇರೆ ವಿಚಾರಗಳ ಬಗ್ಗೆಯೋ, ಸಮಾಜದ ಬಗ್ಗೆಯೋ ಬೇರೆ ಪ್ರಚೋದನೆ ಮಾಡತಕ್ಕಂತಹ ಒಂದು ನ್ಯೂಸ್ಗಳನ್ನು ಮುಟ್ಲಿಕ್ಕೆ ಹೋಗ್ಬೇಡಿ. ನಾನು ಅದಕ್ಕೆ ಏನ್ ಮಾಡ್ತೇನೆ ಗೊತ್ತಾ, ನನ್ನ ಮನೇಲಿ ಫ್ರೀ ಇದ್ರೆ ಸ್ಪೋರ್ಟ್ಸ್ ನೋಡ್ತಾನೆ.
ನಿಜ ಹೇಳ್ತೇನೆ, ಸ್ಪೋರ್ಟ್ಸ್ ನೋಡ್ತೇನೆ. ಬಿಟ್ರೆ ಟಾಮ್ ಅಂಡ್ ಜೆರಿ ಎಲ್ಲ ನೋಡ್ತಾ ಕೂತ್ಕೋತೇನೆ. ನನಗೆ ತ್ರೀ ಸ್ಟೂಜಸ್ ಅನ್ನೋದು ಒಂದಿದೆ, ಆಗಾಗ ಹಾಕೊಂಡು ನೋಡ್ತಾ ಇರ್ತೇನೆ. ಬಿದ್ದು ಬಿದ್ದು ನಗ್ತಿರ್ತಾನೆ. ಐ ಆಮ್ ಹ್ಯಾಪಿ ಟು ಬಿ ಮೈ ವರ್ಲ್ಡ್. ನನ್ನ ಪ್ರಪಂಚ ತುಂಬ ಚಿಕ್ಕದು. ನನ್ನ ಪ್ರಪಂಚ ತುಂಬ ಚಿಕ್ಕದು. ನನ್ನ ಮಕ್ಕಳಿಗೆ ಏನು ಕಳಿಸ್ತೇನೆ ಗೊತ್ತಾ? ತುಂಬ ದೊಡ್ಡ ಮಕ್ಕಳು ಅವರು. 25 ವರ್ಷ ಆಗ್ಬಿಟ್ಟಿದೆ. ಈ ಬೆಕ್ಕು, ನಾಯಿ, ಇನ್ನೊಂದು ಅದನ್ನೇ ಕಳಿಸೋದು, ಬೇರೆ ಏನೇನೋ ಕಳಿಸಲ್ಲ. ಯಾವುದಾದ್ರೂ ಕೋರ್ಸು, ಯಾವುದಾದ್ರೂ ತಿಳ್ಕೊಳ್ಳೋ ಅಂತ ಒಂದು ಸೈನ್ಸು, ಈ ಥರದ್ದು ಕಳಿಸ್ತೇನೆ. ಬೇರೆ ಏನೋ ಕಳಿಸ್ಬೇಕು ಅಂದ್ರೂ ಕೂಡ ನನ್ನ ಪತ್ನಿಗಾಗ್ಲಿ, ನನ್ನ ಮಕ್ಕಳಿಗಾಗ್ಲಿ, ನನ್ನ ಸ್ನೇಹಿತರಿಗೆ ನಾನು ಯಾವುದೇ ವಾಟ್ಸಪ್ ಗ್ರೂಪ್, ಸುಮಾರು ಗ್ರೂಪಲ್ಲಿ ಇದ್ದೇನೆ, ನೋಡೋಕ್ಕೂ ಹೋಗಲ್ಲ ಮೆಸೇಜ್. ಅಲ್ಲಿ ಜಸ್ಟ್ ಹಿಂಗಂದು ಸ್ಕ್ರೋಲ್ ಮಾಡಿ ಮುಂದಕ್ಕೆ ಹೋಗ್ಬಿಟ್ಟಿರ್ತೇನೆ. ಬೇಡ, ಅಲ್ಲೇನೋ ನೆಗೆಟಿವ್ ಇರುತ್ತೆ, ಆ ಗ್ರೂಪ್ಗಳಲ್ಲಿ ಹಾಕಿರ್ತಾರೆ. ಒಂದು 40,000 to 50,000 ಗ್ರೂಪ್ಸ್ ಅಲ್ಲಿದ್ದೇನೆ. ಐ ಡೋಂಟ್ ಟಚ್, ಬೇಕಿಲ್ಲ, ನೋಡೋಕ್ಕೂ ಹೋಗಲ್ಲ, ವಿಶ್ ಮಾಡೋಲ್ಲ. ಅವ್ರವ್ರು ವಿಶ್ ಮಾಡಿರ್ತಾರೆ ನನ್ನ ಬರ್ಡೇಗೋ ಇನ್ನೊಂದಕ್ಕೂ, ನಾನು ತಿರುಗಿ ಕೂಡ ನೋಡಲ್ಲ. ವಿಶ್ ಮಾಡಿದಾರೆ ಯಾರ್ಯಾರು ಅಂತ ಕೂಡ ನೋಡೋಕೆ ಹೋಗಲ್ಲ, ಬೇಕಿಲ್ಲ. ನನ್ನ ಬಗ್ಗೆ ಅವಮಾನ ಮಾಡಿದಾರೆ ಅಂದ್ರೂ ಕೂಡ ನೋಡೋಕೆ ಹೋಗಲ್ಲ. ಸನ್ಮಾನವನ್ನೇ ನೋಡಿಲ್ಲ, ಇನ್ನು ಅವಮಾನ ಏನಕ್ಕೆ ಬೇಕು ನನಗೆ? ಸನ್ಮಾನದ ಬಗ್ಗೆ ತಲೆಗೆ ಹತ್ತಿಸ್ಕೊಂಡಿಲ್ಲ, ಇನ್ನು ಕಾಲ ಹತ್ರ ಇರೋ ಅವಮಾನನೇ ಯಾಕೆ ನಾನು ಕಾಲ್ಗೆ ಹತ್ತಿಸ್ಕೊಳ್ಳಿ? ಇದು ಮಾಡಿ, ದಯಮಾಡಿ ಹೇಳ್ತೇನೆ, ಇನ್ನು ಮೇಲೆ ನಿಮ್ಮ ಸೈಕೋಪಾತ್ ಜಾಗೃತೆಯನ್ನ ಕಡಿಮೆ ಮಾಡಿ. ಆ ಒಂದು ಸೀರಿಯಲ್ ನೋಡ್ತಿದ್ದೀರಿ, ಓಹೋ ಇದು ಪ್ರಚೋದನೆ, ತಗಕ್ಕಂತ ಚೇಂಜ್ ಮಾಡಿ. ಯಾವುದೋ ನ್ಯೂಸ್ ನೋಡ್ತಿದ್ದೀರಿ, ಬ್ರೇಕಿಂಗ್ ನ್ಯೂಸ್ ನೋಡಿ, ಒಳ್ಳೇದಾ? ಏನೋ ನಮಗೆ ಗೃಹಲಕ್ಷ್ಮಿ ಪ್ರತಿ ಮನೆಗೂ ಕೊಟ್ಬಿಡ್ತಾರೆ, ಸೂಪರ್. ಏನೋ ಒಂದು ಹೊಸ ಸ್ಕೀಮು ಗೌರ್ಮೆಂಟಿಂದ ಒಳ್ಳೇದೊಂದು ಬರ್ತಿದೆ, ನಿರುದ್ಯೋಗ ಭತ್ಯೋ ಇಲ್ಲ ಜಾಬ್ ಕ್ರಿಯೇಷನ್, ಏನೋ ಒಂದು ಒಳ್ಳೇದು ನೋಡಿ, ಅದು ಖುಷಿ ಪಡಿಸ್ತಕ್ಕಂಥದ್ದು. ಗೆಟ್ ಔಟ್, ಅಲ್ಲಿ ಇರಬೇಡಿ. ಬೇರೆ ಬ್ರೇಕಿಂಗ್ ನ್ಯೂಸ್ ಬಂತು, ಇರಬೇಡಿ, ದಯಮಾಡಿ ಹೇಳ್ತೇನೆ. ನೋ ತಿಂತೀರಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಖಂಡಿತ ತುಂಬ ಜನಕ್ಕೆ ನೋವಾಗಿರುತ್ತೆ. ಏನು ಮಾಡೋದು ಮಕ್ಕಳೇ? ಸಪ್ತಮಿ, ದೇವಿ ಸಪ್ತಮಿ, ಗಾಯತ್ರಿ ಸಪ್ತಮಿ ಹೇಳ್ಕೊಡ್ಬೇಕು. ಆ ಸಪ್ತ ಚಕ್ರಗಳ ನಿಯಂತ್ರಣ ನಮ್ಮಲ್ಲಿ ಇರಬೇಕು. ಬೇಕು ಮಕ್ಕಳು ಒಂದು ತುಂಟತನ, ಒಂದು ರಸಿಕತೆ, ಒಂದು ನಗು, ಒಂದು ಪುಟ್ಟು ಕೋಪ. ಬಟ್ ಆ ಸೈಕೋಪಾತ್ ಥರ ಆಗೋದು ಬೇಡ. ಎಲ್ಲರೂ ಆಗ್ಬಿಟ್ಟಿದ್ವಿ. ಪ್ರತಿ ಮನೇಲಿ ಒಬ್ಬ ಸೈಕೋಪಾತ್ ಉಟ್ಕೊಬಿಟ್ಟಿದ್ದಾನೆ. ವಿ ಆರ್ ಬಿಕಮ್ ತಟೆಯತೆ ಬಿಸಾಕು, ಹೆಂಡ್ತಿನ ಹೊಡೆದು ಬಿಡು, ಗಂಡನ ದೂರ ಹಾಕು, ಏನೇನೋ. ಒಂದು ಸಣ್ಣ ಮಾತಿಗೆ ಡೈವರ್ಸ್, ಸಣ್ಣ ಮಾತಿಗೆ ಕೊಲೆ, ಸಣ್ಣ ವಿಚಾರ, ತುಂಬ ಸಣ್ಣ. ಅದು ನಿಮ್ಮ ಕೈಗೆ ರಾಜ್ಯ ಕೊಟ್ರೆ ಹೇಗೆ? ಲಕ್ಷಾಂತರ ಹೆಣ್ಣು ಮಕ್ಕಳನ್ನ ಕಾಪಾಡುವಂತ ಒಂದು ಸ್ಥಾನ ಕೊಟ್ರೆ ಹೇಗೆ? ಏನ್ ಮಾಡ್ತೀರಿ ಹೇಳಿ? ಲಕ್ಷಾಂತರ ವೃದ್ಧಾಶ್ರಮ ಅಂತ ಜವಾಬ್ದಾರಿ ಕೊಟ್ರೆ ಹೇಗೆ? ನಿಮ್ಮ ಮನೇಲಿರೋ ತಂದೆನೇ ಬೈತೀರಿ. ನಿಮ್ಮ ಕೈಗೆ ಕೊಟ್ರೆ ಅಂತ ವಯಸ್ಸಾದವ್ರ ಕೈ, ಇಲ್ಲ ಅನಾಥ ಮಕ್ಕಳನ್ನ ಹೇರಾಪೇರಿ ಹೊಡೆದು ಬಿಡ್ತೀರಲ್ವಾ, ನಿಮ್ಮ ಕೈಗೆ ಜವಾಬ್ದಾರಿ ಕೊಟ್ರೆ ಹೇಗಿರುತ್ತೆ ಅಂತ ಒಂದು ಬಾರಿ ಯೋಚನೆ ಮಾಡಿ ನೋಡಿ. ಇಷ್ಟು ಒಂದು ಮಗು, ಒಂದು ವಯಸ್ಸಾದ ಅಮ್ಮ ಅಪ್ಪ, ಅವರು ಮಕ್ಕಳಾಗ್ಬಿಟ್ಟಿದ್ದಾರೆ. ಹೆಂಡತಿ ಆಕೆನೂ ಮಗಳಾಗ್ಬಿಟ್ಟಿದ್ದಾಳೆ. ಗಂಡ ಮೊದಲನೇ ಮಗ, ಅಲ್ಲೊಂದು ಪ್ರೀತಿ, ಅಲ್ಲೊಂದು ನಂಬಿಕೆ. ಇದ್ರಲ್ಲೇ ಇಷ್ಟೇನಾ? ದಯಮಾಡಿ ನಿಮ್ಮ ಸೈಕೋಪಾತ್ ಚಿಂತನೆ ನನ್ನನ್ನೂ ಸೇರಿಸಿ ಹೇಳ್ತಿದ್ದಾನೆ. ದಯಮಾಡಿ ಅದಕ್ಕೊಂದು ಬೌಂಡ್ರಿ ಲೈನ್ ಹಾಕೊಳ್ಳಿ. ಇನ್ಮೇಲೆ ಯಾವ ವಿಚಾರ ಆಹಾ ಅನ್ನಿಸ್ತಿದೆ ಅಂದ್ರೆ, ಇನ್ನೊಬ್ಬರ ನೆಗೆಟಿವ್ ನಮ್ಮನ್ನು ಆಹಾ ಅನ್ನಿಸ್ತಿದೆ ಅಂದ್ರೆ, ವಿ ಆರ್ ಕ್ರಾಸಿಂಗ್ ಆ 7 ಬರ್ತಿದ್ದೇವೆ ಅಂತ. ಖಂಡಿತ ನಾವು ಕೂಡ ಕೊಲೆಗಾರರಾಗ್ತಿದ್ದೇವೆ. ಒಬ್ಬ ವ್ಯಕ್ತಿನ ಸಾಯಿಸಬೇಕಿಲ್ಲ, ಈ ಥರ ಮಾತಾಡಿಯೇ ಸಾಯಿಸ್ತಿದ್ದೇವೆ. ನೆಗೆಟಿವ್ ಹಂಚಿಯೇ ಸಾಯಿಸ್ತಿದ್ದೇವೆ. 100 ಬಾರಿ ಸಾಯಿಸ್ತಿದ್ದೇವೆ. ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ಮೇಷರಾಶಿ. ಪೂರ್ವ ಫಾಲ್ಗುಣಿ ನಕ್ಷತ್ರ. ಶುಕ್ರ ಮಿಥುನಕ್ಕೆ ಬಂದಿದ್ದಾನೆ, ಚೆನ್ನಾಗಿದೆ. ಕುಜನ ಸಾರದಲ್ಲಿದ್ದು ಈ ಒಂದು ಮಿಲಿಟರಿ, ಡಿಫೆನ್ಸು, ಪೊಲೀಸು, ರಕ್ಷಣಾ ಇಲಾಖೆ, ಯಂತ್ರಾಂಗಗಳು, ಇಂಜಿನಿಯರ್ಸು, ಆರ್ಕಿಟೆಕ್ಚರ್ಸು,
ಸಿವಿಲ್ ಇಂಜಿನಿಯರ್ಸು, ಮೆಕ್ಯಾನಿಕಲ್ ಇಂಜಿನಿಯರ್ಸು, ಕೆಮಿಕಲ್ ಇಂಜಿನಿಯರ್ಸ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ವೃಷಭ ರಾಶಿ, ನಿಮಗೂ ಚೆನ್ನಾಗಿದೆ. ಶುಕ್ರ ಧನಸ್ಥಾನ, ಕುಜನ ಭಾವ, ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಮಾರೋದು, ಈ ರೀತಿಯಲ್ಲಿರತಕ್ಕಂಥವರಿಗೆ ಪರಿಶ್ರಮದಿಂದ ಒಂದು ಅಲ್ಪ ಲಾಭ. ಕ್ರೋಧಂ, ವಿಪರೀತ ಕ್ರೋಧದಿಂದ ಪೆಟ್ಟು ತಿಂದ್ಬಿಡ್ತೀರಿ, ಹುಷಾರು. ಮಿಥುನ ರಾಶಿ, ಕುಜ ಲಾಭಸ್ಥಾನ, ಶುಕ್ರ ಯೋಗಕಾರಕ, ಬ್ಯೂಟಿಫುಲ್. ಅಂದುಕೊಂಡಂತ ಕೆಲಸ ಕಾರ್ಯ, ಮೆಷಿನರಿ, ಫ್ಯಾಕ್ಟ್ರಿ, ಬಂಗಾರ ಬೆಳ್ಳಿ ಆಭರಣ ತಯಾರಿಕಾ, ವಸ್ತ್ರ, ಕೈಗಾರಿಕೋದ್ಯಮಿಗಳು, ಅಂಥದ್ರ ಒಂದು ಸ್ಥಾನ, ಗತ್ತು, ತೂಕದಲ್ಲಿದ್ದೀರಿ, ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ, ಚಂದ್ರ ಶುಕ್ರನ್ ಸಾರ, ಶುಕ್ರ 12ನೇ ಮನೆ, ಅತ್ತೆ ಸೊಸೆ ಜಗಳ, ತಾಯಿ ಮಗಳ ಜಗಳ, ಏನೋ ಒಂದು ಈ ಥರದ್ದಿದ್ರೆ ಸ್ತ್ರೀಯ ವಿಚಾರ, ಹಿರಿಯರ ವಿಚಾರ, ಒಂದು ಮನಸ್ಸಿಗೆ ಒಂಚೂರು ಗಲಿಬಿಲಿ ಮಾಡ್ತಕ್ಕಂಥದ್ದಾಗುತ್ತೆ. ಅದೊಂದು ಸಣ್ಣ ಎಚ್ಚರಿಕೆ. ಬಿಟ್ಟು ಕೊಡಿ, ಕ್ಷಮೆ ಕೇಳಿ. ಕ್ಷಮೆ ಕೇಳೋದ್ರಲ್ಲಿ ಏನೂ ಇಲ್ಲ. ಎಲ್ಲ ಆದ್ಮೇಲೆ ಕುತ್ಕೊಂಡು ಅತ್ತೇನು ಪ್ರಯೋಜನ? ಯಾಕೆ ಕೋಪಕ್ಕೆ ಮೂಗು ಕುಯ್ಕೋಬಿಟ್ಟು ಅಯ್ಯೋ ಗುರುಗಳೇ ನನ್ನ ಮೂಗು ನೋಡು ಮೊಂಡಾಗ್ಬಿಡ್ತು ಅಂದರೆ, ನನಗೆ ಒಬ್ಬ ಇದ್ದ ಶಶಿ ಅಂತ, ನನ್ನ ಜೀವಮಾನದಲ್ಲಿ ಮರೆಯೋಲ್ಲ. ಅವನಷ್ಟು ನೋಡ್ತಿದ್ದೆ, ಭಯಕ್ಕೆ ಬಿಟ್ಬಿಟ್ಟೆ. ನಾನು ಹೇಳಿದ್ನಲ್ಲ, ಇಂಥ ಕ್ರೋಧದ ವ್ಯಕ್ತಿಗಳು, ವಿಪರೀತ ಕೋಪ, ವಿಪರೀತ ಸಿಟ್ಟು, ವಿಪರೀತ ನೆಗೆಟಿವ್, ವಿಪರೀತ ಕುಡಿತ, ವಿಪರೀತ ಜೂಜು, ವಿಪರೀತ ತುಂಟಾಟ, ವಿಪರೀತ ರಸಿಕತೆ ಹೇಗೆ ಕೆಡಿಸುತ್ತೆ ನಿಮ್ಮ ಮನಸ್ಸನ್ನು, ನಿಮಗೂ ವಾಲ್ಸುತ್ತೆ. ವಿಪರೀತ ನೆಗೆಟಿವ್. ಇನ್ನೊಬ್ಬ ಇದ್ದಾನೆ, ಯಾವಾಗ ಫೋನ್ ಮಾಡಿದ್ರು ರವಿ ಹಿಂಗಾಗ್ಬಿಟ್ಟಿದೆ ಇದು, ಬರೀ ಪ್ರಾಬ್ಲಮೇ ಮಾತಾಡೋದು. ಈ ಡಸಂಟ್ ಫೈಂಡ್ಸ್ ಅ ಸೊಲ್ಯೂಷನ್. 100 ಬಾರಿ ಸೊಲ್ಯೂಷನ್ ಕೊಟ್ಟಿದ್ದಾನೆ, ತಿರ್ಗಾ ಹೋಗಿ ರೋಡಲ್ಲೇ ನಿಂತ್ಕೋತಾನೆ. ಬಿಟ್ಬಿಡಿ. ಇವನು ಏನ್ ಮಾಡಿದ ಗೊತ್ತಿಲ್ಲ, ಸರಿ ಕುಡಿದು ಬಂದಿದ್ದಾನೆ, ಏನೇನೋ ಬಾಯಲ್ಲಿ ಮಾತು. ತಂದೆ ಎಂಥ ಧರ್ಮಾತ್ಮ ಅಂದ್ರೆ, ಏನಪ್ಪ ಭಗವಂತ ನಿನಗೆ ನಾಲಿಗೆ ಕೊಟ್ಟಿದ್ದಾನೆ ಅಂತ ಹೇಳಿ ಈ ಒಂದು ಹಲ್ಲುಗಳು ಕೊಟ್ಟಿದ್ದಾನೆ, ಗಟ್ಟಿ ಇದೆ ಅಂತ ಇಷ್ಟಕ್ಕೂ ಇಟ್ಕೊಂಡು ಏನೇನೋ ಮಾತಾಡ್ತಿದ್ದೀಯಲ್ಲ. ಅಲ್ಲ, ಈ ಹಲ್ಲುಗಳು ಏನಕ್ಕೂ ಕೊಟ್ಟಿದ್ದೀನಿ, ಕಟ 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 ಅಂತೀಯಲ್ಲೋ, ಏನೋ ಇದು ಅಂತ. ತಂದೆಗೂ ಮಗನಿಗೂ 20 ವರ್ಷ ಅಂತರ. ನಿಜ ಹೇಳ್ಬೇಕು ಅಂದ್ರೆ ಅವ್ರಿಗೆ 40ರ ಮೇಲೆ ಮದುವೆ ಆಗಿದ್ದು. ಸನ್ಯಾಸಿ ಆಗಿದ್ದವರಿಗೆ ಅವ್ರ ಗುರುಗಳು ನಿಂತು ಮದುವೆ ಮಾಡಿಸಿದ್ದು. ಇಲ್ಲ ಕಣೋ ನಿಂಗೆ ಸಂಸಾರಿ ಯೋಗ ಅಂತ. ಅಂತ ಒಂಥರ ನಾನು ನೋಡ್ಲಿಲ್ಲ, ಅಪರೂಪ. ನನ್ನ ತಂದೆ ನಂತರ ಆ ವ್ಯಕ್ತಿಯನ್ನು ನಾನು ನೋಡಿದ್ದು. ಒಂದು 3 ವ್ಯಕ್ತಿಗಳನ್ನು ನೋಡಿದ್ದಾನೆ ತಂದೆ ಸ್ಥಾನದಲ್ಲಿ. 3 ಒಂಥರ ಅಪರೂಪ. ನನ್ನ ತಂದೆಯ ವಯಸ್ಸಿನವರು. ಏನ್ ಮಾಡ್ದ ಗೊತ್ತಾ? ನನ್ನ ಬಗ್ಗೆ ಹೇಳಿದ್ರ, ನಾನು ಅಲ್ಲಿ ಕಡಿತೀನ, ನನಗೆ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಸುತ್ತಿಗೆ ತಗೊಂಡು ಹಲ್ಲುಗಳು ಡಗ 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 ಅಂತ. ನಂಬ್ತೀರಾ? ಮದುವೆ 1 ತಿಂಗಳಲ್ಲಿದೆ. ನಾನು ಮಾರನೇ ದಿನ ಪತ್ರಿಕೆಗಳು ಅದು ಇದು ರೆಡಿ, ಅವರಮ್ಮ ಕರೆದ್ರು. ಏನೋ ಇರಬೇಕು, ಮದುವೆ ಕಾರ್ಯಗಳಿರುತ್ತೆ, ಏನೋ ಸಹಾಯ ಅಂತ ಹೋದ್ರೆ, ದೇಕೋ ಬೇಟ ಈ ಕೈಸಾ ಕರ್ತೀಯಾ ಅಂತ. ರಾಜಮನೆತನದವರು ನೋಡ್ತಾನೆ, ನಗ್ತಾನೆ, ಪುಣ್ಯಾತ್ಮ ಶಿವ ಮಾಡ್ಕೊಂಡೆ ಅಂತ. 12 बजे को रात को आए, पूरा नशे में, शादी का मोहल्ला चल रहा है. ಈ ಥರ ಮಾಡಿಟ್ಕೊಬಿಟ್ಟಿದ್ದಾನೆ ಬೇಟ, ದೇಕೋ ಬೇಟ ಅಂತ. ಕಡೆಗೆ ಅವ್ರ ಅಣ್ಣ ಕರ್ಕೊಂಡು ಹೋಗಿ ಹಲ್ಲುಗಳು ಅರ್ಧಂಬರ್ಧ ಹಲ್ಲುಗಳು ಕೀಳಿಸಿ ಹಾಕ್ಸಿ 4 ಹಲ್ಲುಗಳು ಫಿಟ್ಟಿಂಗ್ ಡ್ರಿಲ್ಲಿಂಗ್ ಮಾಡಿಸಿ ಹಿಂಗೆ ಚಚ್ಕೋಬಿಟ್ಟು ಮಾಡ್ಕೊಬಿಟ್ಟು ಹಿಂಗೆ ಆಗೋದು. ಓ ಜಾಗ್ರತೆ. ಕರ್ಕಾಟಕಂ, ಒಂದು ಕ್ಷಮೆ ಸಾಕು. ಸಿಂಹ ರಾಶಿ, ಕಲಾವಿದರಿಗೆ, ಕಲಾರಂಗದಲ್ಲಿರತಕ್ಕಂಥವರಿಗೆ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಖರ್ಚು, ಮನೆಗೋಸ್ಕರ, ಅಲಂಕೋಸ್ಕರ, ಒಪ್ಪ ಓರಣ, ಕೆಲವ್ರಿಗೆ ಇರುತ್ತೆ ಸಿಕ್ಕಾಬಟ್ಟೆ. ಸಿಂಗಾರಂ ಇರಬೇಕು ಮಕ್ಕಳೇ. ಒಂದು ಅಲಂಕಾರ, ಒಂದು ತಾಯಿ ಮನೆಯಲ್ಲಿ ಒಂದು ತಂದೆ ಬೆಳಗ್ಗೆ ಬರ್ತಿದ್ರೆ ನೋಡ್ಬೇಕು, ಅಪ್ಪ ನಮ್ಮ ಮಗಳಪ್ಪ ಆ ಸೀರೆ, ಆ ಒಂದು ವಿಭೂತಿ, ಆ ಒಂದು ಕೈಯಲ್ಲಿ ಒಂದು ಬಳೆ. ಇವತ್ತಿಲ್ಲ ಮಕ್ಕಳೇ. ನಿಮ್ಮಲ್ಲಿ ಇವತ್ತು ಈ ಒಂದು ಸೈಕೋಪಾತಿ ಏರ್ಲಿಕ್ಕೆ ನೋಡಿ, ಯಾಕೆ ಸ್ತ್ರೀಯರಿಗೆ ಬಳೆ ಹಾಕ್ಸ್ತಿದ್ರು ಗೊತ್ತಾ? ಸ್ತ್ರೀಯರಿಗೆ ವಿಪರೀತ ಆಸೆಗಳ ಮೋಹ. ಇದು ಬೇಕು, ಅದು ಬೇಕು, ಹಿಂಗಿರ್ಬೇಕು, ಹಂಗಿರ್ಬೇಕು, ಹೀಗಿರ್ಬೇಕು. ಹಾಗೆ ನಿರಾಸೆಯೂ ಜಾಸ್ತಿ ಸ್ತ್ರೀಯರಿಗೆ. ಈ ಬಳೆಗಳ ಸದ್ದೇನು ಗೊತ್ತಾ? ಏನಾದ್ರೂ ಮಾಡ್ತಿರ್ಬೇಕು, ಸಿಗಲಿಲ್ಲ ಅಂದ್ರೆ ಬಳೆ,
ಸಾಕು, ಇದ್ದುದ್ರಲ್ಲಿ ತೃಪ್ತಿ ಇರು ಅಂತ. ನೀನು ಸ್ತ್ರೀ, ಇದ್ದುದ್ರಲ್ಲಿ ತೃಪ್ತಿ ಇರು. ಅಮ್ಮ ನೀನು ಜಗತ್ತಿಗೆ ಸೃಷ್ಟಿಕರ್ತೆ. ಏನೋ ಆಸೆ, ಇಲ್ಲದ ಆಸೆ. ಹೌದು, ಅವರ ಆಸೆ ಯಾರಿಗೂ ತಿಳಿಯೋಲ್ಲ, ಅವರ ಭಾವಗಳು ಯಾರಿಗೂ ತಿಳಿಯೋಲ್ಲ, ಭಗವಂತನಿಗೆ ತಿಳಿದಿಲ್ಲ. ಅದಕ್ಕೆ ಸ್ತ್ರೀ ಗುಟ್ಟು ರಟ್ಟು ಅಂತ ಹೇಳ್ತಾರೆ. ಎಲ್ಲಾದ್ರೂ ಜಾರಿ ಹೇಳಿರ್ತಾರೆ, ಯಾರ ಹತ್ರನೋ ಒಂದು ಮಾತು, ಎಷ್ಟೇ ಮುಚ್ಚಿಟ್ಟಿದ್ರು ಅವ್ರ ಗುಟ್ಟು ಒಂದ್ ಕಡೆ ತೆಗೆದಿರುತ್ತೆ ಅಂತಕ್ಕಂಥದ್ದು. ಅದು ಯಾರೋ ಶಾಪ ಕೊಟ್ಟಿರೋದಲ್ಲ, ಕೃಷ್ಣರು ಕೊಟ್ಟಿರೋದು, ಧರ್ಮರಾಯರು ಕೊಟ್ಟಿರೋದು. ಆ ಆಸೆಗಳು ಎಲ್ಲೇ ಮೀರಿದಾಗ ಬಳೆ ಸಾಕು, ನೀನು ಸ್ತ್ರೀ, ಈ ಮನೆಯ ಸ್ತ್ರೀ, ಈ ಮನೆಯ ಯಜಮಾನಿ, ಈ ಮನೆ ಮಗಳು, ಇನ್ನೆಷ್ಟು ಜೋಡಿಸ್ಕೊತಿ, ಇನ್ನೆಷ್ಟು ಸೀರೆ ಅಂತ, ಇನ್ನೆಷ್ಟು ಬಳೆ ಬಂಗಾರ ಅಂತ, ಇನ್ನೆಷ್ಟು ಸಾಕು. ಇರೋದ್ರಲ್ಲಿ ಒಂದು ಸ್ತ್ರೀ ಇದ್ದುದ್ರಲ್ಲಿ ಚಾಚಬೇಕು, ಇದ್ದುದ್ರಲ್ಲಿ ಬದುಕಬೇಕು ಅನ್ನೋದಕ್ಕೆ ಆ ಬಳೆ ಮಾತೃತ್ವ ಸ್ವರೂಪ. ಅಮ್ಮನಾಗಿ ಯೋಚನೆ ಮಾಡು, ಅಮ್ಮನಾಗಿ ಯೋಚನೆ ಮಾಡು, ಅಮ್ಮ ಅಂತ ಇದಕ್ಕೆ ಹಾಕಿಸ್ತಿದ್ದು. ಇವತ್ತು ಯಾವುದೇ ಸ್ತ್ರೀಯಲ್ಲಿ ಬಳೆ ಇಲ್ಲ, ಯಾವ ಕೈಯಲ್ಲಿ ಬಳೆ ಇಲ್ಲೋ ಅವ್ರನ್ನ ಕೇಳಿ ನೋಡಿ, ಏನೇನು ಆಸೆಗಳಿದೆ ಅಂತ ಕೇಳಿ. ಅಯ್ಯೋಯ್ಯೋ, ಲೆಕ್ಕವಿಲ್ಲದಷ್ಟು. ಒಂದಿನ ಇದು, ಒಂದಿನ ಅದು. ಆ ಸ್ತ್ರೀಯರ ಮನಸ್ಸು ಚಂಚಲ ಜಾಸ್ತಿ. ಸೊ ಆ ಚಂಚಲತೆ ದೂರ ಮಾಡ್ಲಿಕ್ಕೆ ಬೇರೆ ಮನಸ್ಸೆಲ್ಲೋ ಜಂಪ್ ಆಗ್ತಿದೆ ಅಂತ ಹೇಳ್ತಿದ್ದಾಗೆ ಅದು ಕದಲ್ಸುತ್ತೆ ಮಾಡುವಾಗ. ಓ, ನನ್ನ ಪ್ರಜ್ಞೆಯಲ್ಲಿರ್ಬೇಕು, ನಾನು ಎಲ್ಲಿದ್ದೀನಿ, ನಾನು ಏನ್ ಮಾಡ್ತಿದ್ದೀನಿ ಅಂತ. ಇದೆಲ್ಲ ಬಿಟ್ಬಿಟ್ಟಿದ್ದೇವೆ ಮಕ್ಕಳೇ. ನಮ್ಮ ಆಚಾರ್ಯರು ಸುಮ್ಮನೆ ಬಳೆ ಹಾಕ್ಸಿಲ್ಲ. ಒಂದು ಸ್ತ್ರೀ ಮೂರ್ತಿಗೆ, ತಾಯಿ ಮೂರ್ತಿಗೆ, ಮಾತೃಮೂರ್ತಿಗೆ ಬಳೆ ಹಾಕ್ಸಿದ್ ಇದೊಂದು ಕಾರಣ. ಇದಿರ್ಲಿ, ನನ್ನ ಮಗು ಚಂಚಲ, ಮಕ್ಕಳ ತರ. ಅದು ಸ್ತ್ರೀ ಯಾವಾಗ್ಲೂ ಮಕ್ಕಳ ತರಾನೇ. ಅದು 60 ಆದ್ರೂ 70 ಆದರೂ ಚಂಚಲವೇ. ಮಕ್ಕಳು, ಗಂಡ, ಮೊಮ್ಮಕ್ಕಳು, ಇದಿರ್ಬೇಕಿತ್ತು, ಅದಿರ್ಬೇಕು, ಹಿಂಗೇ ಆರ್ತಿರುತ್ತೆ ಜಾಸ್ತಿ. ಅವರು ವಿಪರೀತ ಆರ್ತಾರೆ ಅಂತಲೇ ಈ ಒಂದು ಮುಖ್ಯವಾಗಿ ಬಳೆಗಳ ಆರಿಸುತ್ತೆ ಮಾಡುವಾಗ. ಅದು ಇರೋದನ್ನ ನೋಡು, ಇರೋ ಮಗನನ್ನ ನೋಡು, ಇರೋ ಮಗನನ್ನ ನೋಡು, ಯಜಮಾನ ಹಂಗೆ ತಾನೆ, ಮಗನನ್ನ ನೋಡು, ಹೋಗ್ಲಿ ಮಗ ಬಿಡು, ಯಜಮಾನ್ರನ್ನ ನೋಡು. ಈ ಥರದೊಂದು ಪ್ರಜ್ಞೆಯನ್ನು ತುಂಬಿಸ್ತಿತ್ತು. ಕನ್ಯಾ ರಾಶಿ ಸ್ವಲ್ಪ ಬಳೆ ಹಾಕೊಳ್ಳಿ, ಸ್ವಲ್ಪ ನಿಮ್ ಚಂಚಲತೆ ಕಡಿಮೆ. ತುಲಾ ರಾಶಿ ಚೆನ್ನಾಗಿದೆ. ವಿಶೇಷ ಸ್ತ್ರೀಯರಿಗೆ ಸಂಬಂಧಿತ ಮೇಕಪ್, ಬ್ಯೂಟಿ ಪಾರ್ಲರು, ಅಲಂಕಾರ, ಒಪ್ಪ, ಓರಣ, ಈ ತರದ ವೃತ್ತಿ, ಉದ್ಯೋಗ ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿ ಕಲಾ ಮಾಧ್ಯಮದಲ್ಲಿದ್ದೀರ. ಹೂವು, ಹಣ್ಣು, ತರಕಾರಿ, ಸೊಪ್ಪು, ಜ್ಯೂಸು, ಬಟ್ಟೆ, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಅಲಂಕಾರ, ಒಪ್ಪ, ಓರಣ, ಈ ರೀತಿಯ ವೃತ್ತಿ, ಉದ್ಯೋಗ ಅದ್ಭುತ. ಕೇಂದ್ರದಲ್ಲಿ ಧನುಸು ರಾಶಿಗೆ ಶುಕ್ರ. ಹುಷಾರಾಗಿ. ಸ್ತ್ರೀಯಿಂದ ನೋವು, ಸ್ತ್ರೀಯಿಂದ ಅವಮಾನ, ಸ್ತ್ರೀಯಿಂದ ಅಪಮಾನ, ಪರಪುರುಷನಿಂದ ಅಪಮಾನ, ಗೊತ್ತಿಲ್ಲದ್ದು, ಇನ್ನೊಂದು ಜಾಸ್ತಿ ದುಡ್ಡು, ಜಾಸ್ತಿ. ನೋಡಿ, ಹೆಣ್ಣು ಅನ್ನೋದೇ ಆಸೆ, ದುರಾಸೆ ಅಲ್ಲ. ಆ ಮಾತೃಮೂರ್ತಿ ನಮ್ಮನ್ನು ಜಾಗೃತಿ. ನನ್ನ ಮಗ ಚೆನ್ನಾಗಿ ಓದ್ಬೇಕಪ್ಪ, ನನ್ನ ಮಗ ರ್ಯಾಂಕು, ಬಯಸೋದು ತಪ್ಪಲ್ಲ. ಅವಳು ಹಾಗೆಯೇ. ಆದ್ರೆ ಕೆಲವರು ಅದನ್ನ ತಪ್ಪಾಗಿ ತಗೋಬರ್ತಾರೆ. ಕೆಲವು ಏನಕ್ಕೆ ಹಿಂಗೆ ಮಾಡುತ್ತೆ ಅಂತ. ಸೊ ಧನುಸು ರಾಶಿಗೆ ಅಲ್ಲೊಂದು ಏನಾದ್ರೂ ಕುಟುಂಬದ ವಿಚಾರದಲ್ಲಿ ಕದಲಿಕೆ ಇದೆ ಅಂದ್ರೆ ದೊಡ್ಡದಾಗ್ಬಿಡುತ್ತೆ, ಡೈವರ್ಸ್ವರೆಗೂ ಬಂದ್ಬಿಡುತ್ತೆ, ಕನ್ಫರ್ಮ್ ಬರುತ್ತೆ. ಬೇರೆ ಆಗ್ಬಿಡಿ, ಅಲ್ಲಿ ಇಷ್ಟವಿಲ್ವಾ? ಈ ಕಲಿಯುಗ ನಿಜವೇ. ಏನು ವಿವಾಹ ವಿಚ್ಛೇದನ ಅನ್ನೋದು ಪ್ರತಿ ಮನೇಲಿ 3 ಇರುತ್ತೆ, ರೈಟ್. ಹೊರಗಡೆ ಬಂದು ಕೆಟ್ಟದಾಗಿ ಮಾತಾಡಬೇಡಿ, ನಿಮ್ಮ ಗಂಡನ ಬಗ್ಗೆನೂ ಮಾತಾಡಬೇಡಿ. ಗಿವ್ ರೆಸ್ಪೆಕ್ಟ್. ಚೆನ್ನಾಗಿರೋರ್ಗು ನೋಡಿ, ಒಂದು ತಪ್ಪು ತಿಳ್ಕೊಬೇಡಿ. ನಾನು ಸಂಸಾರಿ ಅಪ್ಪ, ನಾನು ಸನ್ಯಾಸಿ ಇಲ್ಲ. ನಿಮ್ಮ ಹತ್ರ ಹೇಳ್ತೇನೆ, ತಪ್ಪಿದ್ರೆ ನಿಮ್ಮ ಪಾದಕ್ಕೆ ಹಾಕೊಳ್ಳಿ. ನಾನು ಪ್ರೀತಿ ಮಾಡುವಾಗ ಆ ಅಂತಃಪುರದಲ್ಲಿ ಅಲ್ಲೊಂದು ಆ ಅಂತಃಪುರ ಅನ್ನೋದು ನಮಗೆ ಒಂದು ಸಂಸಾರಿಗಳಿಗೆ, ಗೃಹಸ್ಥರಿಗೆ, ಗಂಡ ಹೆಂಡತಿ ನಾವು ಹೇಗಿರ್ತೇವೋ ಗೊತ್ತಿಲ್ಲ, ಹೇಗೋ ಒಂದು ನಡೆಯುತ್ತಲ್ಲೊಂದು. ಅಲ್ಲೊಂದು ಪುಟ್ಟ ಪ್ರೀತಿ, ಪ್ರೇಮ, ಅಲ್ಲೊಂದು ದೈಹಿಕ ಒಂದು. ಆಗ ನನ್ನ ಕಾಲು ಎಲ್ಲಿರುತ್ತೆ, ಆಕೆ ಕಾಲು ಎಲ್ಲಿರುತ್ತೆ ಹೇಳಿ? ನನ್ನ ಧರ್ಮ ಬಗ್ಗೆ ಎಲ್ಲೋ ಇಲ್ಲಿ ಬಿದ್ದಿರುತ್ತೆ ಎದೆ ಮೇಲೆ. ಹೌದು ಮಕ್ಕಳೇ, ಇದು ಸತ್ಯ. ಈಗ ಜಗಳ ಆಗಿ ದೂರ ಆಗ್ತಿದ್ವಿ, ಏನೇನು ಆಡಬಾರ್ದು ಮಾತು. ಅವತ್ತು ಕಾಲು ಬಿತ್ತು, ಮುತ್ತು ಕೊಡ್ತು, ಅದಕ್ಕೆ ಕೊಡ್ತು ಆ ತಾಯಿ. ಈಗ ಹೊರಗಡೆ ಬಂದು ತುಂಬಾ ಕೆಟ್ಟದಾಗ ಇದ್ರೂ ಹೇಳಬಾರ್ದು. ನಿಮ್ಮ ಒಂದು ಅಧಪತನ ಆಪತ್ತಿಂದಲೇ ಆರಂಭ. ನೀವು ನಿಮ್ಮ ಸಂಗಾತಿ ವಿಚಾರವನ್ನ ಊರಿಗೆಲ್ಲ ಹೇಳ್ತಿದ್ದೀರಿ ಅಂದ್ರೆ
ಎಲ್ಲೋ ಒಬ್ಬ ಆತ್ಮೀಯ ಹತ್ರ ಏನೋ ಒಂದು ನೋವು ಸಂಕಟಕ್ಕೆ ಓಕೆ, ಒಬ್ರು ಹಿರಿಯರು ಯಾರೋ ಮಾರ್ಗದರ್ಶಕರು ಓಕೆ, ಊರು ಮುಂದೆ ತಗೊಬಂದು ಊರು ಬಾಗಿಲು ಮಾಡಿ ಇಟ್ಕೋತಿದ್ದೀರಿ ಅಂದ್ರೆ ನೋಡಿ, ವಿಚ್ಛೇದನ ಪ್ರಕರಣಗಳಲ್ಲಿ ಹೊರಗಡೆ ಬರ್ತಿರೋ ಮಾತುಗಳು, ಅಪ್ಪಾ ಎಲ್ಲಿ ಏನ್ ಇದು ಏನಿದು? ಅಲ್ಲಿತ್ತು ನೋಡೋಣ, ಕೋರ್ಟಲ್ಲಿ ಅಲ್ಲಿ ಸಾಧಿಸ್ಕೊಳ್ಳೋಣ, ನಂದು ನಿಂದು ಅಲ್ಲಿ ಮಾತಾಡ್ಕೊಂಡು ಬೆಟರ್ ಗೆಟ್ ಔಟ್ ಆಫ್ ಆಸ್ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ವಿಕಾರ ಮಾಡಿದ್ರೆ ಆ ಮಗು ಸುಮ್ಮನೆ ಇರುತ್ತಾ? ನಾವೇನು ವಿಕಾರ ಮಾಡೇ ಇಲ್ವಾ? ನನ್ನ ಕಾಲು ಆಕೆ ಎದೆ ಮೇಲಿತ್ತು ತಾನೆ, ಹೌದಲ್ವಾ? ಆಕೆ ಕಾಲು ಮಾತ್ರ ನನ್ನ ಎದೆ ಮೇಲೆ ಇದ್ದು ತೆಗೆದು ಊರ್ ಬಾಗಿಲು ಮಾಡಿದ್ವಿ. ಯಾಕೆ? ನನ್ನ ಕಾಲ ತಾಯಿ ಜೀವ ಎದೆ ಮೇಲೆ ಇರ್ಲಿಲ್ವಾ? ಪ್ರೀತಿ ಮಾಡೋಗೆಲ್ಲ ಓಕೆ, ಒಂದು ವಿಚಾರ ಹೊರಗಡೆ ತಗೋ, ಧನಸ್ಸು ಆ ರೀತಿದು ತಂದು ಊರು ಬಾಗಿಲು ಮಾಡ್ಕೋತೀರಿ, ಹುಷಾರು. ಯಾರ್ದೋ ಮಾತು, ಇನ್ನೊಂದು ಸೈಕೋಪಾತ್ಗಳು, ಸೈಕೋ ಅದನ್ನ ಬಂದು ಹೊರಗಡೆ ಮಾತಾಡೋದೇ ದೊಡ್ಡ ತಪ್ಪು. ವಿಕೃತ ಸಮಾಜದಲ್ಲಿ ನಾವು ಇನ್ನಷ್ಟು ವಿಕೃತೆ, ಅವ್ರ ಮನೆಯಲ್ಲೂ ಹಿಂಗ್ ನಡೀತಂತೆ, ತಗೋ, ಅದೆಲ್ಲ ಮಾತಾಡಬಾರ್ದು, ಅಂಥದ್ದು ನೋಡ್ಲೇಬಾರ್ದು, ನಾವು ಕೇಳಲೇಬಾರ್ದು. ನಾನು ನೋಡೋದೇ ಇಲ್ಲ. ನಾನು ತುಂಬಾ ದೊಡ್ಡ ನ್ಯೂಸ್ ರೀಡರ್. ಕೆಲವೊಂದು ಮಾರ್ಕಪ್ ಮಾಡಿಕೊಂಡು ಅದು ಲಾಂಗಿಟ್ಯೂಟು, ಲ್ಯಾಟಿಟ್ಯೂಟು, ಡಿಗ್ರೀಸು, ಇದೆಲ್ಲ ಅಸ್ತಂಗತ, ಉದಯ ಏನೇನೋ ಹಾಕೋತಿರ್ತವೆ ನಿತ್ಯ 10 ಬಾರಿ. ಬಟ್ ಈ ನ್ಯೂಸುಗಳು ನೋಡಿದ್ರೆ ಕಂಪಿಸ್ತೇನೆ. ನಾನು ನೋಡೋಕ್ಕೂ ಹೋಗಲ್ಲ, ಓದೋಕ್ಕೂ ಹೋಗಲ್ಲ. ನಮ್ಮ ಮನಸ್ಸಲ್ಲಿ ಹೆಚ್ಚೆಚ್ಚು ಆಳ್ತಿದೆ, ಏನಾಯ್ತು ಆ ಹೀರೋದು, ಏನಾಯ್ತು ಹೀರೋಯಿಂದು, ಏನಾಯ್ತು ಆ ಸೂಪರ್ ಸ್ಟಾರ್ದು. ನೋ ಸೈಕೋಪಾತನ್ನ ಎಬ್ಬರಿಸ್ಬೇಡಿ, ಎಚ್ಚರಿಕೆ. ಮಕರ ರಾಶಿ, ಖರ್ಚು ಜಾಸ್ತಿ, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಅಲ್ಲೆಲ್ಲೋ ಸಂಗಾತಿ ವಿಚಾರದಲ್ಲೋ, ಮನೆಯವರ ವಿಚಾರದಲ್ಲೋ, ಆರೋಗ್ಯ ವಿಚಾರದಲ್ಲೋ. ಡಯಾಬಿಟಿಸ್ ಇರೋರು ಸ್ವಲ್ಪ ಹುಷಾರು, ವೀಕ್ ಆಗ್ಬೋದು. ಸ್ವಲ್ಪ ನರ್ವಸ್ ಪ್ರಾಬ್ಲಮ್, ಫೀಟ್ ಪ್ರಾಬ್ಲಮ್, ಎಚ್ಚರಿಕೆ, ಆರೋಗ್ಯ ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕುಂಭರಾಶಿ ಚೆನ್ನಾಗಿದೆ. ಮೂಲ ತ್ರಿಕೋಣದಲ್ಲಿ ಶುಕ್ರ, ಚಂದ್ರ ಬೇರೆ. ಪ್ರೀತಿ, ಪ್ರೇಮ, ಅನುರಾಗ, ವ್ಯವಹಾರ, ಕೆಲಸ, ಅಭ್ಯುದಯ, ಆನಂದಂ. ಅಂದುಕೊಂಡಂತ ಕೆಲಸ, ಕಾರ್ಯ, ಶಿಲ್ಪಶಾಸ್ತ್ರ, ಚಿತ್ರಕಲೆ, ಪೇಂಟಿಂಗ್, ಆರ್ಟಿಸ್ಟಿಕ್ ಲೈನ್ ಅಲ್ಲಿ ಇದ್ದೀರಿ ಅಂದ್ರೆ ಅದ್ಭುತವೇ. ಮೀನ ರಾಶಿ, ಸುಖಭಾವದಲ್ಲಿ ಶುಕ್ರ ಚೆನ್ನಾಗಿದೆ. ಬಟ್ ವಿಪರೀತ ಸುಖ ನಷ್ಟಂ, ಜಾಗ್ರತೆ. ವಿಪರೀತ ಸುಖ ನಮ್ಮನ್ನು ಕೆಡಿಸುತ್ತೆ. ಯಾರಾದ್ರೂ ತುಂಬಾ ದೊಡ್ಡವರು ನೆಮ್ಮದಿಯಾಗಿದ್ದಾರ ಮಕ್ಕಳೇ? ಯಾವ ದೊಡ್ಡವ್ರನ್ನಾದ್ರೂ ತಗೊಳ್ಳಿ, ಡೈವರ್ಸ್ಗಳೇ. ಮನೆ ಹೊಡೆದಿದೆ, ಕುಟುಂಬ ಹೊಡೆದಿದೆ, ಇನ್ನೊಂದು ಅಣ್ಣ ತಮ್ಮಂದ್ರ ಜೊತೆಯಲ್ಲಿಲ್ಲ. ತುಂಬಾ ದೊಡ್ಡವ್ರು ಅನ್ಸ್ಕೊಂಡು ನಮ್ಗೆ ಯಾಕೆ ಬೇಕು ದೊಡ್ಡವರಾಗೋದು, ಚಿಕ್ಕವರಾಗೇ ಇರೋಣ, ಆನಂದವಾಗಿರ್ತೀವಿ. ನನಗೆ ದೇವ್ರು ಪ್ರತ್ಯಕ್ಷ ಆಗಿ ಆಗಾಗ ನಮ್ಮ ಮೆಸೇಜ್ ಕೇಳ್ತಿರ್ತಾರೆ, ಇದೇನ್ರಿ ತಿರ್ಗಾ ನೀವು ವಾಪಸ್ ಈ ವಯಸ್ಸಿಗೆ. ನಾನು ಹೇಳ್ತೀನಿ, ನಾನು ಯಾವಾಗ್ಲೂ ನನ್ನ ವಯಸ್ಸೇ ದಾಟಬಾರ್ದು ಅಂತ ಕರೆಕ್ಷನ್ ಮಾಡ್ಕೊಬಿಟ್ಟೆ. ನನಗೆ ನನ್ನ ಬಾಲ್ಯ ಇಷ್ಟ. ಚಡ್ಡಿ ಹಾಕೊಂಡು, ಚಡ್ಡಿ ತುಂಬಾ ನೆಲ್ಲಿಕಾಯಿ, ಇನ್ನೊಂದು ಗೋವಾ, ಮಾವಿನಕಾಯಿಗಳು, ಮರ ಹತ್ಕೊಂಡು, ಯಾರೇ ಕೂಗಾಡಿಲಿ ಅಂತ ಎಮ್ಮೆ ಮೇಲೆ ಹತ್ಕೊಂಡು, ಆ ಕೆರೆ ದಾಟ್ಕೊಂಡು, ಮೀನುಗಳು ಇಟ್ಕೊಂಡು, ಏಡಿ ಇಟ್ಕೊಂಡು, ಗೋಣಿಚೀಲ ಹೊತ್ಕೊಂಡು, ಜಿಟಿ ಮಳೆ ಬೆಂಗಳೂರಲ್ಲಾಕ ಆನಂದವಾಗಿ ಸ್ಕೂಲ್ಗೆ ಹೋಗ್ತಿದ್ವಿ. ಬಿಸಿ ಬಿಸಿ ಹಾಲು ಕೊಡೋರು, ಬಿಸಿ ಬಿಸಿ ಮಧ್ಯಾಹ್ನದ ಊಟ ಕೊಡೋರು, ನನ್ನ ಸಿಸ್ಟರ್ಸು, ನನ್ನ ಟೀಚರ್ಸು, ನನ್ನ ಕ್ಲಾಸ್ಮೇಟ್ಸು. ಅಲ್ಲಿ ಕೋಪ ಇಲ್ಲ, ದ್ವೇಷ ಇಲ್ಲ, ನಂಗೇನೂ ಗೊತ್ತೇ ಇಲ್ಲ. ಅವ್ರಗಳ ಹತ್ರ ಏನಿತ್ತೋ ಗೊತ್ತಿಲ್ಲ. ಐ ವಾಸ್ ಎಂಜಾಯಿಂಗ್. ನಾನು ಅವ್ರಿಗಿಂತ 3 ರಿಂದ 4 ವರ್ಷ ಚಿಕ್ಕವನು, ನಿಜ ಹೇಳ್ಬೇಕು ಅಂದ್ರೆ. ಅಲ್ಲೊಂದು ನಡೆದಿತ್ತು ಮ್ಯಾಜಿಕ್, ನನ್ನ ತುಂಟತನ ತಡಿಲಾರ್ದೆ. ಆನಂದ, ಆ ಆನಂದಕ್ಕೆ ಮೀರಿದ್ದಿಲ್ಲ. ಇವತ್ತು ಈ ದೊಡ್ಡವನಾದ್ಮೇಲೆ ಏನಕ್ಕೆ ಇದೆಲ್ಲ ತುಂಬ್ಕೊಬಿಟ್ಟಿದ್ದೀನಿ, ನಾನು ದೊಡ್ಡವನಾಗ್ಬಿಟ್ಟಿದ್ದೀನಿ, ಇದೆಲ್ಲ ಏನಿದು ಅಂತ ಅನ್ನಿಸ್ತಿರುತ್ತೆ. ಅದಕ್ಕೆ ನನಗೆ ಮಕ್ಕಳು ಅಂದ್ರೆ ಇಷ್ಟ. ಮಕ್ಕಳ ಜೊತೆಲಿ ಆನಂದವಾಗಿದ್ದು ಬಿಡ್ತೇನೆ. ಮನೆ ತುಂಬಾ ಮಕ್ಕಳು, ತುಂಬಾ ಆನಂದ. ದೈವ ಅಲ್ಲೂ ಒಂದು ಪ್ರಶ್ನೆ, ಬಟ್ ಐ ಆಮ್ ಹ್ಯಾಪಿ. ತಂಗಿ ಮಕ್ಕಳಿದ್ದಾರೆ, ಅಕ್ಕನ ಮಕ್ಕಳಿದ್ದಾರೆ, ನಾದಿನಿ ಮಕ್ಕಳಿದ್ದಾರೆ, ನಮ್ಮ ತಮ್ಮನ ಮಕ್ಕಳಿದ್ದಾರೆ, ಅಣ್ಣನ ಮಕ್ಕಳು, ನಾದಿನಿ ಮಕ್ಕಳಿದ್ದಾರೆ. ಆ ಮಕ್ಕಳು ನೋಡ್ಬೇಕು, ದೊಡ್ಡಪ್ಪ, ಚಿಕ್ಕಪ್ಪ, ಮಾವ. ಆನಂದವೇ ಬೇರೆ. ಮಕ್ಕಳಲ್ಲಿ ಮಕ್ಕಳಾಗಿದ್ದಾಗಿರೋ ಆನಂದ ಬೇರೆ ಮಕ್ಕಳೇ. ಇದು ಯಾವುದು ಈ ಸುಖ, ಈ ದೊಡ್ಡದು ಇನ್ನೊಂದು ಬೇಡವೇ ಬೇಡ. ಚಿಕ್ಕವರಾಗಿದ್ದು ಬಿಡೋಣ, ಆನಂದವಾಗಿದ್ದು ಬಿಡೋಣ. ಮೀನರಾಶಿ, ಚಿಕ್ಕವರಾಗಿರಿ, ಆನಂದ ನಿಮ್ಮದು. ದೊಡ್ಡವರಾಗಿರಿ, ಹೊರೆ ನಿಮ್ಮದು. ಒಳ್ಳೆದಾಗ್ಲಿ. ಮಾತೃದೇವೋ ಭವ.